ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇವತ್ತಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಕರಬೂಜ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಆಗರ ಗ್ರಾಮದ ಮಾಕಮ್ಮ ರೈತ ಉತ್ಪಾದಕ ಕಂಪನಿಯ ಶಿವಮಲ್ಲು ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಶಿವಮಲ್ಲು ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಷ್ಟು ವಯಸ್ಸು ಶಿವಮಲ್ಲು ಅವರೇ? ಸರ್ 48. ಏನು ವಿದ್ಯಾಭ್ಯಾಸ ಮಾಡಿದಿರಿ? ಸರ್ SLC. ಜಮೀನು ಎಷ್ಟಿದೆ ಶಿವಮಲ್ಲು ಅವರೇ? ಸರ್ ನಮಗೊಂದು 5 ಎಕರೆ ಇದೆ. ಏನೇನು ಬೆಳೆ ಮಾಡ್ತೀರಿ ಅದರಲ್ಲಿ? ಸರ್ ನಾವು ಭತ್ತ, ರಾಗಿ, ಕಬ್ಬು ಮತ್ತು ಮಿಣ್ಕೆ, ಕರ್ಬೂಜ ಅಂತೀವಲ್ಲ ಅದು. ಸುಮಾರು ಎಷ್ಟು ವರ್ಷಗಳ ವ್ಯವಸಾಯದ ಅನುಭವ ಇದೆ? SLC ಆದ ತಕ್ಷಣ ವ್ಯವಸಾಯಕ್ಕೆ ಬಂದ್ಬಿಟ್ರಾ? ಇಲ್ಲ, ನಮ್ಮ ತಂದೆ ಇರೋವಾಗಲೇ ಮಧ್ಯೆ ಸ್ಕೂಲ್ಗೆ ಹೋಗ್ತಿದ್ದಾಗಲೇ ವ್ಯವಸಾಯಕ್ಕೆ ಹೋಗ್ತಿದ್ವಿ. ಏನೇನು ಕೆಲಸ ಮಾಡ್ತಿದ್ರಿ ಅವಾಗ? ಉಳ್ಗೆಲ್ಸದಿಂದ ಹಿಡಿದು ಟ್ಯಾಕ್ಟ್ರ್ ಕೆಲಸ ಮತ್ತು ತೇವರು ಹಂಚು ಕೊಚ್ಚೋದ್ರಿಂದ ಎಲ್ಲ ಕೆಲಸನೂ ವ್ಯವಸಾಯಕ್ಕೆ ಏನು ಬೇಕೋ ಎಲ್ಲ ಕೆಲಸನೂ, ಗೊಬ್ಬರ ಹಾಕೋದಾಗಿರ್ಬೋದು, ಗಿಡ ನೆಡೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ಮಾಡ್ತೀವಿ ವ್ಯವಸಾಯದಲ್ಲಿ. ತಂದೆನೇ ಟ್ರ್ಯಾಕ್ಟರ್ ಇಟ್ಕೊಂಡಿದ್ರಾ? ಹೌದು ಸರ್. ಹೌದು. ಪರವಾಗಿಲ್ಲ, ಭಾಳ ಹಿಂದೆನೇ ಟ್ರ್ಯಾಕ್ಟರ್ ಖರೀದಿ ಮಾಡಿಬಿಟ್ಟಿದ್ದಾರೆ. ಹೌದು ಹೌದು. ಅಂದರೆ ಟ್ರ್ಯಾಕ್ಟ್ರಲ್ಲೇ ಉಳುಮೆ ಎಲ್ಲ? ಹೌದು ಸರ್. ಏನೇನು ಉಳುಮೆ ಉಪಕರಣಗಳು ಇಟ್ಕೊಂಡಿದ್ದೀರಿ? ಸರ್ 5 ನೇಗ್ಲು, ಕಂಟಿವೇಟ್ರು. ನಮ್ಮ ತವ ರೋಟ್ರಿ ಇರಲ್ಲ, ಆದರೆ ಬೇರೆಯವ್ರ ಹತ್ರ ರೋಟ್ರಿ ಒಂದು ಹೊಡಿಸ್ಕೊಳ್ತೀವಿ. ಅದ ಮಾಡಬೇಕು ಜಮೀನು ಅಂದರೆ, ಸಣ್ಣ ಮಣ್ಣು ಮಾಡಬೇಕು ಅಂದರೆ. ಅದಕ್ಕೂ ಮುಂಚೆ ಅಂತೇನೆ ಹೇಳಕ್ಕೆ ಬಂದ್ರಿ? ಹಸ್ಗಳು ಇದ್ವು, ಹಸ್ಕಳ್ಳಿ ಉಳ್ಗೆಲ್ಸ ಮಾಡ್ತಿದ್ವಿ. ಆಗ ಸ್ವಲ್ಪ ಹಿಂಸೆ ಆಗ್ತಿತ್ತು. ಗೊರ್ಗದ್ದೆಲ್ಲ ಉಳ್ಬೇಕು ಅಂದರೆ ಕೈಲಿ ತೆವಡೆ ಇಟ್ಟು ಕೈ ಉಗ್ಗಳೆಲ್ಲ ಕಿತ್ತೋಗ್ತಾ ಇದ್ವು. ಅಷ್ಟು ಮಾಡ್ತಾ ಇದ್ವಿ. ಈಗ ಭಾಳ ಸರಳವಾಗಿದೆ, ಈಸಿಯಾಗಿದೆ. ಟ್ರ್ಯಾಕ್ಟರ್ ಸೀಟ್ ಮೇಲೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಹೌದೌದು, ಭಾಳ ಈಸಿಯಾಗಿ ಉಳುಮೆ ಆಗುತ್ತೆ. ಹಿಂದೆ ನಿಮ್ಮ ತಂದೆ ಕಾಲದಲ್ಲಿ ಏನು ಬೆಳೀತಾ ಇದ್ರು? ಅವರು ಅಷ್ಟೇ ಸರ್, ರಾಗಿ, ಭತ್ತ, ಕಬ್ಬು. ಅಂದರೆ ನೀರಿನ ಆಶ್ರಯ ಹೇಗೆ ತಮಗೆ ಜಮೀನಿಗೆ? ಸರ್ ನೀರಿನ ಆಶ್ರಯ ಕೆರೆಗಳಿದೆ. ಫಸ್ಟು 30 ಅಡಿ ಬೋರ್ಗಳಿದ್ವು, ಕೈ ಬೋರು. ಇವಾಗ 50 ಅಡಿ ಬೋರ್ ಇದೆ. ಮತ್ತು ಒಂದು ಗ್ಯಾಸ್ ಬೋರು ಅಂದರೆ 180, 200 ಸಿಗುತ್ತೆ. ಹೆಚ್ಚು ಕಡಿಮೆ ನಮಗೆ 3 ತಿಂಗಳು ನೀರಿನ ಅವಶ್ಯಕತೆ ಬೇಕಾಗಿರೋದು. ಎಲ್ಲಿಂದ ಏಪ್ರಿಲಿಂದ ಜುಲೈವರೆಗೆ. ಜುಲೈಗೆ ಮಾಮೂಲಿ ನೀರು ಕೊಡ್ತಾರೆ ನಮಗೆ. ಕೆರೆಗಳಿದೆ. ಯಾವ್ಯಾವ ಕೆರೆ ಇದೆ ತಮ್ಮ? ನಮಗೆ ಅಗರ ಕೆರೆ ಇದೆ, ಮತ್ತು ಪಕ್ಕ ಮದ್ದೂರು ಕೆರೆ ಅಂತಿದೆ. ಅಂದರೆ ಈಗ ಕೆರೆಗೆ ನೀರು ತುಂಬಿಸ್ತಾ ಇದ್ರಲ್ಲ, ಆ ಯೋಜನೆ ಅಡಿನಲ್ಲಿ ತುಂಬಿರೋದ ಅಥವಾ ಮಳೆ ನೀರಿಗೆ ತುಂಬಿಕೊಳ್ಳೋದು? ಇಲ್ಲ, ನಮಗೆ ಜುಲೈಲಿ ನೀರು ಬಿಟ್ಟಾಗ ಫಸ್ಟೇ ಕೆರೆಗೆ ನೀರು ತುಂಬಿಸೋ ಕೆಲಸ ಮಾಡ್ತಾರೆ. ಹಾಗಾಗಿ ನೀರಿಗೆ ಏನು ಸಮಸ್ಯೆ ಇಲ್ಲ? ನೀರಿಗೆ ಸಮಸ್ಯೆ ಇಲ್ಲ. ಆ ನೀರಿಗೆ ತಾವು ಭತ್ತ ಬೆಳೆಯೋದು? ಹೌದು ಹೌದು. ಅಲ್ವಾ? ಕಬ್ಬು ಬೆಳೆಯೋದು? ಹೌದು. ಕಬ್ಬನ್ನೇನು ಫ್ಯಾಕ್ಟ್ರಿ ಕುಡಿತೀರಾ? ಫ್ಯಾಕ್ಟ್ರಿ ಕುಡಿತೀವಿ. ಯಾವ ಫ್ಯಾಕ್ಟ್ರಿ? ಇದು ಮಹದೇಶ್ವರ ಸುಗರ್ಸು, ಪಕ್ಕ ಒಂದು 6 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಬೆಳಿತೀವಿ. ಓಕೆ. ಹೇಗನ್ಸುತ್ತೆ ವ್ಯವಸಾಯ ಶಿವಮಲ್ಲು ಅವರೇ? ಮೊದಲು ಸುಮಾರು ಪರವಾಗಿಲ್ಲ, ಈಗ ಅಂತೂ ಕಷ್ಟ ಅನ್ನಿಸ್ತಿದೆ ಸರ್. ಯಾಕೆಂದರೆ ಲೇಬರ್ ಯಾರೂ ಬರಲ್ಲ, ಶ್ರಮ. ಒಂದೇನಾ ಅಥವಾ ಬೇರೆನೂ ಇದೆಯಾ ಸಮಸ್ಯೆ? ಹೌದು ಸರ್. ಆಮೇಲೆ ಮತ್ತು ಏನಪ್ಪ ಅಂದರೆ, ನಾವು ಬೆಳೆದ ಪದಾರ್ಥಗಳಿಗೆ ಯಾವುದಾದ್ರೂ ಬೆಲೆ ಸಿಕ್ಕಲ್ಲ. ನಾವು ಯಾವತ್ತೂ ಬೆಲೆ ಸಿಕ್ಕಲ್ವ, ಅಲ್ಲಿಗೆ ರೈತನಿಗೆ ಎಷ್ಟೇ ಕಷ್ಟ ಆದರೂ ಬೇರೆಯವ್ರ ಜೊತೆ ಹೇಳ್ಕೊಳಕ್ಕಾಗಲ್ಲ. ತುಂಬ ಕಷ್ಟ ಜೀವನ ರೈತನ ಜೀವನ. ನಿಜ. ಸುಖದ ಜೀವನ ಅಂತೂ ಅಲ್ಲ. ನೋಡಿ ಸರ್, ನನಗೆ ಗೊತ್ತಾದ ಮಟ್ಟಿಗೆ ಎಲ್ಲರೂ ಒಂದು 8 ಅವರ್ 10 ಅವರು ಕೆಲಸ ಮಾಡಿದ್ರೆ, ರೈತ ಮಿನಿಮಮ್ ಅಂದರೆ 12ರಿಂದ ನೈಟು ಹೋಗ್ತಾನೆ. ಕರೆಂಟ್ ಎಷ್ಟು ಗಂಟೆ ಕೊಟ್ಟರು ಏನೋ ಅಂತ ನೈಟು ಮಾಡಬೇಕಂತ. ಈ ಒಂದು ಕಾಡು ಪ್ರಾಣಿ ಅವಳಿ ಇರ್ಬೋದು, ಯಾವುದು ಇರ್ಬೋದು, ನೈಟು ಅದರ್ಸ್ಬೇಕು. ಎಲ್ಲಕ್ಕೂ ನೈಟು ಕೆಲಸ ಮಾಡಬೇಕು. ಮಿನಿಮಮ್ ಒಂದು 4 ಅವರ್ ನಿದ್ದೆ ಮಾಡೋದು ಹೆಚ್ಚು, ನನಗೆ ತಿಳಿದ ಮಟ್ಟಿಗೆ, ನನ್ನ ಅನುಭವಕ್ಕೆ. ಯಾರ ಜೀವನ ತುಂಬ ಸುಲಭ ಅನ್ಸುತ್ತೆ ತಮಗೆ ಸದ್ಯಕ್ಕೆ? ಈ ಇವ್ರದ್ದು ರಾಜಕೀಯದವ್ರ ಜೀವನ. ಸರಿ. ಈಗ ಮಾಕಮ್ಮ ರೈತ ಉತ್ಪಾದಕ ಕಂಪನಿ ಅಂತ ಹೇಳಿ ಆ ಕಂಪನಿಯ ಷೇರುದಾರರು ತಾವು? ಹೌದು, ಅಲ್ವಾ? ಹೌದು. ಯಾತಕ್ಕೋಸ್ಕರ ಆ ಕಂಪ್ನಿಯಲ್ಲಿ ಶೇರ್ ತಗೊಂಡ್ರಿ ತಾವು? ನಮಗೆ ಈಗ ಒಂದು ಯಾರೋ ಒಬ್ಬರು ಮಧ್ಯವರ್ತಿಗಳು ಒಂದು ಅಂಗಡಿ ಮಾಡ್ತಾರೆ. ಗೊಬ್ಬರ ಇರ್ಬೋದು, ಒಂದು ಪ್ಲೇಯರ್ ಇರ್ಬೋದು, ಒಂದು ತಾರ್ಪಲ್ ಇರ್ಬೋದು, ಎಲ್ಲನೂ ಲಾಭನೆಲ್ಲ ಒಬ್ಬರೇ ಮಡಿಕೊಳ್ತಾರೆ.
ಒಬ್ಬರೇ ಇದು ಮಾಡ್ತಾರೆ. ಈಗ ನಾವು ಒಂದು 1000 ಜನ ಇದ್ದೀವಿ. ನಾವು ಅಷ್ಟು ಜನ ಎಲ್ಲನೂ ನಮಗೆ ಬೇಕಾದಂಥ ನಾವಲ್ಲಿ ಭತ್ತ ಮಾರಾಟ ಮಾಡ್ತೀವಿ, ಟಾರ್ಪಲ್ ಮಾರಾಟ ಮಾಡ್ತೀವಿ, ಪ್ಲೇಯರ್ ಮಾರಾಟ ಮಾಡ್ತೀವಿ, ಬಿತ್ತನೆ ಬೀಜಗಳನ್ನ ಮಾಡ್ತೀವಿ. ಇಲ್ಲಿ ನಾವು ಅವ್ರಿಗಿಂತ 50 ರೂಪಾಯಿ ಕಡಿಮೆ ಕೊಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಲಾಭನ ನಾಳೆ ದಿನ ನಮಗೆ ನಮ್ಮ ಷೇರುದಾರರಿಗೆ ಉಳಿತಾಯ ಆಗುತ್ತೆ ಅನ್ನೋದು ಮನೋಭಾವ ಇಟ್ಕೊಂಡು ನಾವು ಇದನ್ನ ಮಾಡಿದ್ದೀವಿ ಸರ್. ಅಂದರೆ ಇದರಲ್ಲಿ ನೀವು ನಿರ್ದೇಶಕರು ಆಗಿಲ್ಲ ಅಥವಾ ಚೇರ್ಮನ್ ಕೂಡ ಆಗಿಲ್ಲ ಅಲ್ವಾ? ಹೌದು. ನಿಮಗೇನು ಆಗಬೇಕು ಅಂತ ಆಸೆ ಏನಾಗಲಿಲ್ವಾ? ಇಲ್ಲ ಸರ್, ಒಳ್ಳೆತನವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಯಾರೇ ಆಗಿರಲಿ, ಕಂಪ್ನಿನ ಮುನ್ನಡೆಸ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲಿ ನನಗೆ ಬೇಕಾದಂಥ ಪದಾರ್ಥಗಳನ್ನ ಅಲ್ಲೇ ತಗೊಳ್ತೀವಿ. ಶಿವಮಲ್ಲು ಅವರೇ, ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ನಿಮಗೇನು ಗೊತ್ತು ಹೇಳಿ? ನನಗೆ ತಿಳಿದ ಮಟ್ಟಿಗೆ ರೈತ ಉತ್ಪಾದಕರು ಅಂದರೆ ರೈತ ಬೆಳೀತಕ್ಕಂಥ ಪದಾರ್ಥಗಳು ಯಾವುದೇ ಇರ್ಬೋದು, ಪ್ರತಿಯೊಂದು ರೈತ ಉತ್ಪಾದನೆ ಮಾಡ್ತಕ್ಕಂಥ ಪದಾರ್ಥಗಳನ್ನ ತಾನೇ ಮಾರಾಟ ಮಾಡ್ತಕ್ಕಂಥದ್ದು. ಅದಕ್ಕೆ ಒಂದು ರೇಟು ತಾನೇ ಇದು ಮಾಡ್ತಕ್ಕಂಥಾಗ ಈಗ ಮಧ್ಯವರ್ತಿಗಳು ಏನಿರ್ತಾರೆ ಅದರ ಅವಳಿನ ತಪ್ಪಿಸ್ಬೋದು. ನಮ್ಗೆ ಬರ್ತಕ್ಕಂಥ ಲಾಭ ರೈತನಿಗೆ ಉಳಿಯುತ್ತೆ ಅನ್ನೋದು ನಮ್ಮ ಉದ್ದೇಶ. ಅಂದರೆ ಈ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿಕೊಂಡ್ರೆ, ಹೌದು, ನೀವು ಆಗಲೇ ಹೇಳಿದ್ರಲ್ಲ ವ್ಯವಸಾಯದಲ್ಲಿ ಭಾಳ ಸಮಸ್ಯೆ ಅಂದರೆ ಮಾರಾಟದ್ದು ಅಂತ. ಹೌದು, ಅದು ಬಗೆಹರಿಯುತ್ತೆ ಅನಿಸುತ್ತಾ ಸರ್? ಸಡನ್ಲಿ ಬಗೆಹರಿಯುತ್ತೆ ಅನ್ನೋದು ಇದಿಲ್ಲ. ನಾಳೆ ದಿನ ಸರಿ ಆಗ್ಬೋದು. ಒಂದೇ ಹಂತದಲ್ಲಿ ನಾವು ಎಲ್ಲನೂ ತಿದ್ದುಬಿಡ್ತೀವಿ, ಸರ್ ಮಾಡಿಬಿಡ್ತೀವಿ ಅನ್ನೋದಂತೂ ಸುಳ್ಳು. ನಾವು ಹೋಗ್ತಾ ಈಗ ನಾನು ಬಿತ್ತನೆ ಮಾಡಬೇಕಾದ್ರೆ ಬಿತ್ತನೆ ಮಾಡಿದ ದಿನವೇ ಫಲ ಕೊಡಲ್ಲ, ಅದು ಕೈಬೇಕು ಅದಕ್ಕೆ ಅಲ್ವೇ? ಹೌದು. ಅದರಿಂದ ಸ್ವಲ್ಪ ನಾವು ದಾರಿ ಮಾಡಿದ್ರೆ ನಾವು ಇರ್ತೀವೋ ಬಿಡ್ತೀವೋ, ನಾವು ಬಿತ್ತನೆ ಮಾಡಿದ್ದೀವಿ ಯಾರೋ ಮಾಡ್ಬೋದು, ಆದರೆ ನಾಳೆ 4 ದಿನಕ್ಕೆ ಒಳ್ಳೇದಾಗ್ಬೋದು. ಅಂದರೆ ಇವತ್ತು ನೀವು ದಾರಿ ಮಾಡ್ತಿದ್ದೀರಿ, ಖಂಡಿತ ನಾಳೆ ನಡೆಯೋರ್ಗೋಸ್ಕರ. ಹೌದು ಅಲ್ವೇ? ಹೌದು. ಯಾಕಂದ್ರೆ ಕೆಲಸ ಹೌದು, ಯಾರೇ ಆಗಿರ್ಬೋದು ಅವರು. ನಾವೇ ಈಗ ನಾವು ಷೇರುದಾರ ಆಗಿರ್ಬೋದು, ಎಷ್ಟೋ ಜನ ಹೋಗ್ತಾರೆ ಬರ್ತಾರೆ. ಆದರೆ ನಾಳೆ ಇದ್ರ ಬಗ್ಗೆ ಅನುಭವ ತಿಳ್ಕೊಂಡಾಗ ನಾನೇ ಯಾಕೆ ಅವ್ರಿಗೆ ನಮ್ಮ ದುಡ್ಡು ನಮಗೆ ಉಳಿದ್ರೆ ಎಷ್ಟು ಇದಾಗುತ್ತೆ. ಈಗ ನನಗೆ ಬೆಲೆ ಈ ಸರಿ ಭತ್ತ ಬೆಳೆದ್ವಿ, ಎಲ್ಲ ಯಥೇಚ್ಛವಾಗಿ ಬೆಳೀತು, 2200 ರೂಪಾಯಿ ಮಾರಿದ್ವಿ. 2200 ರೂಪಾಯಿಗೆ ಇಳುವರಿ ಕಮ್ಮಿ. ಅದೇ ನಮ್ಮದೇ ಒಂದು ಕಂಪ್ನಿಯಲ್ಲಿ ಬೇಕಾದಷ್ಟು ಇದ್ದಿದ್ದಾಗ ನಾವು ತಡಿಬೋದು ಅದನ್ನು. ನಮಗೆ ಒಂದು ಏನು ಬೇಕಾಗಿದೆ, ನಾವು ಯಾರೋ ಒಬ್ಬರ ಹತ್ರ ಹಣ ಉಳ್ಳೋರ್ತಾವ ಸಾಲ ಮಾಡಿರ್ತೀವಿ. ಆಗ ಅವರು ಏನು ಭತ್ತ ಬಂದ ತಕ್ಷಣ ಏನಪ್ಪ ಮಾರಾಟ ಮಾಡಿದ್ಯಾ, ಏನಪ್ಪ ಕಳೆದ್ಬಿಡಪ್ಪ ಅಂತ ಕೇಳ್ತಾರೆ. ಆಗ ನಮ್ಮದೇ ಒಂದು ಸಂಘ ಇದ್ದಾಗ ನೋಡ್ರೆ ನಂದು ಇಷ್ಟೊಂದು ಭತ್ತ ಇದೆ, ಮಡಿಕಳ್ಳಿ ನಾಳೆ ದಿನ ರೇಟ್ ಆಗ್ಬೋದು, ತಡೀರಿ ಅದನ್ನು ನೀವು ಹೆಚ್ಚಿಗೆ ಬೆಲೆ ಬಂದಾಗ ಮಾಡಿ, ಅದು ನಿಮ್ಮ ಸಂಘಕ್ಕೆ ಉತ್ಪತ್ತಿ ಆಗುತ್ತಲ್ವ, ನಾಳೆ ದಿನ ಒಂದು ಅನುಕೂಲ ಆಗುತ್ತೆ. ಯಾರೋ ಮಧ್ಯವರ್ತಿಗೆ ಯಾಕೆ ಕೊಡ್ಬೋದು. ಅದೇ ಸರಿ ಹೋದ ಸರಿ ಭತ್ತ ಇಲ್ದಿದ್ದಾಗ 3200 ಕೊಟ್ವಿ, ಯಥೇಚ್ಛ ಬೆಳೆದಾಗ 2200 ಕೊಟ್ವಿ. ಮಾಡ್ರೆ ಖರ್ಚು ಆಗಿಲ್ಲ, ಬಿಟ್ಟು ಜೀತ ಮಾಡಿದ್ವಿ. ಹಗಲು ರಾತ್ರಿ ನೀರು ಕಟ್ಕೊಂಡು ಕಳೆ ಕಿತ್ತು ಗೊಬ್ಬರ ಇಟ್ಟು ಏನೋ ಮಾಡಿದ್ವಿ, ಆದರೆ ರೇಟ್ ಇಲ್ಲ. ಇವತ್ತು ಅಕ್ಕಿ ರೇಟ್ ಕಮ್ಮಿ ಆಗಿಲ್ಲ, ಭತ್ತ ಮಾತ್ರ ಕಡಿಮೆ ಆಗಿದೆ. ಅಕ್ಕಿ ರೇಟ್ ಕಡಿಮೆ ಆಗಿದೆಯಾ? ಇಲ್ಲ. ಕೊಂಡ್ಕೊಳ್ಳೋರು ಏನಪ್ಪ ಅಂತಾರೆ, ಸಿಟಿಲಿರೋರು ಇಷ್ಟೊಂದು ಅಕ್ಕಿ ರೇಟು ಅಂತಾರೆ. ಬೆಳೆದಿರೋನು ಸಿಕ್ಕಿರೋದು ಎಷ್ಟು ಹೇಳಿ? ಅಂದರೆ ಕಂಪ್ನಿ ಮಾಡಿದ್ರೆ ಭತ್ತನ ಅಕ್ಕಿ ಮಾಡಿಸಿ ಮಾರ್ಬೋದು. ಅಕ್ಕಿನಾರ ಮಾಡಿಸಿ ಇಲ್ಲ ರೇಟ್ ಬಂದಾಗ ಭತ್ತನಾರ ಮಾರಾಟ ಮಾಡ್ಬೋದು. ಹಾಗೆ. ಹೌದು. ಅಂದರೆ ನೀವು ಈಗೇನಾದರೂ ನಿಮಗೆ ಆರ್ಥಿಕವಾದ ಅಗತ್ಯ ಇದ್ದರೆ, ಹಣಕಾಸಿನ ಅಗತ್ಯ ಕಂಪ್ನಿಯಿಂದ ನೋಡಿ, ನನ್ನ ತಮ್ಮ ಜಾಗ ಇಲ್ಲ, ನೀವೊಂದು ಗೋಡನ್ ಮಾಡಿ ಸ್ಟಾಕ್ ಮಾಡಿ. ಭತ್ತ ರೇಟು ಖಂಡಿತ ಇರುತ್ತೆ. ಈಗ ಅಗಾಧವಾಗಿ ಬೆಳೆದಿದ್ದಾರೆ, ಸಿಕ್ಕೋದಿಲ್ಲ, ಏನು ಮಾಡೋಕ್ಕಲ್ಲ. ಮಡಿಕೊಳ್ಳೋಕೆ ಜಾಗ ಇಲ್ಲ, ಮಳೆ ಬಂದರೆ ಅದು ಹೋಗುತ್ತೆ. ಈ ಥರ ಮುಂದಾಲೋಚನೆ ಇಟ್ಕೊಂಡು, ಯಾಕೆಂದ್ರೆ ನಾವು ಅನುಭವಿಸ್ಬಿಟ್ಟಿದ್ವಿ, ಈಗಲೇ ಬೇಕಾದಷ್ಟು ಅನುಭವಿಸ್ಬಿಟ್ಟಿದ್ದೀವಿ. ಅದರಿಂದ ನಾಳೆ ದಿನ ಅನುಕೂಲ ಆಗುತ್ತೇನೋ ಇದರಲ್ಲಿ ನಾವು ಕಂಪ್ನಿನ ಮಾಡಿ ಒಂದು ನಮಗೆ ಎಲ್ಲ ಷೇರುದಾರರಿಗೆಲ್ಲ ಮತ್ತು ನಮ್ಮ ಜೊತೆ ಕೈಗೂಡಿಸ್ತಕ್ಕಂಥ ರೈತರಿಗೆಲ್ಲ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಆಸೆ. ಒಳ್ಳೆಯದು ಶಿವಮಲ್ಲು ಅವರೇ. ತಾವು ಈ ಕರ್ಬೂಜ ಬೆಳೆ ಬಗ್ಗೆ ಹೇಳಿ. ಖಂಡಿತ ಅಲ್ವಾ? ಅದಕ್ಕೇನೋ ನೀವು ಬೇರೆ ಹೆಸರು ಹೇಳಿದ್ರಿ, ಮಿಣಿಕೆ ಹಣ್ಣು ಅಂತೀವಿ. ಮಿಣಿಕೆ ಹಣ್ಣು. ಹೌದು. ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಇದನ್ನ? ಸರ್, ನಮ್ಮ ತಾತನ ಕಾಲದಿಂದ ಬೆಳೀತಾ ಇದ್ದಾರೆ. ಹೌದಾ? ಹೌದು. ಬೀಜ ನಿಮ್ದೇನಾ ಅಥವಾ? ಹೌದು, ನಮ್ಮದೇ. ಒಂದೇ ನಮ್ಮ ಈ ಅಂಗಡಿ ಮೈಸೂರಲ್ಲಿ ಒಂದರಲ್ಲಿ ಸಿಗುತ್ತೆ, ಬೇರೆ ಕಡೆ ಸಿಕ್ಕಲ್ಲ. ಅದು ಫಾರಮ್ ಇದು ಸಿಗುತ್ತೆ, ಹೈಬ್ರಿಡ್ ಸಿಗುತ್ತೆ, ನಾಟಿ ಸಿಕ್ಕಲ್ಲ. ನೀವು ನಾಟಿ ಮಿಣಿಕೆ ಹಣ್ಣು ಬೆಳಿತೀರಿ? ಹೌದು. ಯಾವಾಗ ಬೆಳಿತೀರಿ ಸಾಮಾನ್ಯವಾಗಿ? ಸರ್, ಇವಾಗ ಡಿಸೆಂಬರ್ ಕೊನೆಯಲ್ಲಿ ಬೀಜ ಹಾಕ್ತೀವಿ. ಡಿಸೆಂಬರ್ ಕೊನೆ? ಇಲ್ಲಿವರೆಗೂ ಇದೆ, ಇಲ್ಲಿವರೆಗೂ ಇನ್ನೂ ಇದೆ. ಎಲ್ಲ ಕೂಳಿ ಆಗೋಗಿವೆ, ಸಣ್ಣ ಸಣ್ಣ ಹಣ್ಣು ಇದೆ. ಯಾವ ರೀತಿ ಬೇಸಾಯ ಮಾಡ್ತೀರಿ ಒಂಚೂರು ಹೇಳ್ಬೋದಾ? ಬೀಜ ಹೇಗೆ ಮಾಡ್ಕೋತೀರಿ ಫಸ್ಟ್ ಅದನ್ನ ಹೇಳಿ. ಸರ್, ಈಗ ಹಣ್ಣು ದಪ್ಪಣ್ಣ ಒಳ್ಳೆ ಹಣ್ಣನ್ನ ಆಯ್ಕೆ ಮಾಡ್ಕೊತೀವಿ. ಆಯ್ಕೆ ಮಾಡಿ ಅದನ್ನು ಕಟ್ ಮಾಡಿ ಹಣ್ಣ ಇದು ಮಾಡಿಬಿಟ್ಟು ಆ ಬೀಜನ ತೊಳೆದು ಒಣೆ ಹಾಕ್ಸಿ ಚೆನ್ನಾಗಿ ಒಣಗಿಸಿ ಮಡಿಕೊಳ್ತೀವಿ ಎತ್ತಿ. ಅಷ್ಟೇನಾ? ಹೌದು. ಅಂದರೆ ತೆರಳನ್ನು ತೆಗಿಯೋದು,
ಚೆನ್ನಾಗಿ ತೊಳೆಯೋದು, ಒಣಗಿಸೋದು. ಒಣಗಿಸೋದು ಅಂದ್ರೆ ಎಲ್ಲಿ? ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಕಟ್ಟಿ ಎತ್ ಮಾಡಿಕೊಳ್ತೀವಿ. ಅದಕ್ಕೆ ಬೂದಿ ಹಾಕೋದು ಏನು ಹಾಕಲ್ಲ ಮತ್ತೊಂದು ಏನಿಲ್ಲ, ಹಂಗೆ ಎತ್ ಮಾಡಿಕೊಳ್ತೀವಿ. ಈ ವರ್ಷದ ಬೆಳೆಯಲ್ಲಿ ಬಂದಿದ್ದನ್ನ ನೀವು ಮುಂದಿನ ವರ್ಷಕ್ಕೆ ಇದು ಮಾಡ್ಕೊಳ್ತೀವಿ, ಬಿತ್ತನೆ ಮಾಡ್ಕೊಳ್ತೀವಿ. ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನಾದರೂ ಮೊಳಕೆ ಪರೀಕ್ಷೆ ಮಾಡ್ತೀರಾ? ಏನೋ ಪರೀಕ್ಷೆ ಇಲ್ಲಿವರೆಗೂ ಹಾಕದ ಬೀಜದಲ್ಲಿ ಯಾವುದು ಫೇಲೇ ಆಗೋದಿಲ್ಲ. ಹೌದಾ? ಹೌದು. ಹಣ್ಣು ಹೆಂಗೆ ಆಯ್ಕೆ ಮಾಡ್ತೀರಿ ಬೀಜಕ್ಕಾಗಿ? ದಪ್ಪದ್ದು ಫುಲ್ ತೊಟ್ಟು ಬಿದ್ದಿರಬೇಕು. ಹಣ್ಣು ಆದ ತಕ್ಷಣ ಅದೇನಾಗುತ್ತೆ, ತೊಟ್ಟು ಈಗ ಮುಟ್ಟಿದ ತಕ್ಷಣ ಹಣ್ಣು ಕಳ್ಕೊಳ್ತದೆ. ಅದು ಲಕ್ಷಣ, ಅದು ಮೇನು. ಅಂತ ಹಣ್ಣನ್ನು ಆಯ್ಕೆ ಮಾಡ್ಕೊಳ್ತೀವಿ. ಬಲವಂತವಾಗಿ ಕಿತ್ತು ಇದು ಮಾಡೋದು ಮಾಡಲ್ಲ ನಾವು. ಹಣ್ಣು ಹೋಗ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಹಣ್ಣಾಗಿದೆ ಇದು ಅಂತ. ಕೈ ಹಾಕಿದ ತಕ್ಷಣ ಅದು ಬಂದ್ಬಿಡುತ್ತೆ. ಇಲ್ಲ ಅದೇ ಕಳ್ಕೊಂಡಿರುತ್ತೆ ತೊಟ್ಟೆ ಬೇರೆ ಹಣ್ಣೆ ಬೇರೆ ಬೇರ್ಪಟ್ಟಿರುತ್ತೆ. ಅಂಥ ಹಣ್ಣನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅಂಥದ್ರಿಂದ ಬೀಜ ಮಾಡ್ತೀವಿ ಸರ್. ದಪ್ಪ ಹಣ್ಣು ನೋಡಿ ಇದು ನಾಳೆ ದಿನ ಈ ಬಿತ್ತನೆ ಆದ್ರೆ ಸರಿಯಾಗುತ್ತೆ ಅಂತ ಆಯ್ಕೆ ಮಾಡ್ಕೊಳ್ತೀವಿ. ಬೀಜನ ಶೇಖರಣೆ ಹೇಗೆ ಮಾಡ್ತೀರಿ? 1 ವರ್ಷಗಳ ಕಾಲ ಇಟ್ಕೋಬೇಕಲ್ಲ ಅದನ್ನ? ಹೌದು ಸರ್. ಹೆಂಗೆ ಶೇಖರಣೆ ಮಾಡ್ತೀರಿ ಸರ್? ನಾವು ಒಂದು ಬ್ಯಾಗಲ್ಲೋ ಒಂದು ಇದರಲ್ಲೋ ಚೀಲದಲ್ಲೋ ಬಟ್ಟೆ ಚೀಲದಲ್ಲಿ ಹಾಕಿ ಕಟ್ಟಿ ಎತ್ ಮಡಿಕೊಂಡಿರ್ತೀವಿ. ಅಷ್ಟೇ. ಹುಳ ಬೀಳೋದು ಏನಾಗಲ್ಲ? ಏನಾಗಲ್ಲ. ಈಗ ಬೇಸಾಯ ಅಂತಂದ್ರೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಂತೀರಿ ಸರ್? ಫಸ್ಟ್ ನಾವು ಭತ್ತ ಕೂದ್ವಿ, ಕಟಾವಾಯ್ತು. ಭತ್ತ ಕೂದ ತಕ್ಷಣ ಅದೇ ತ್ಯಾವ ಇದ್ರೆ ಉಳ್ಗೆಲ್ಸ ಮಾಡ್ತೀವಿ. ಟ್ಯಾಕ್ಟ್ರಲ್ಲಿ ಉಳ್ಗೆಲ್ಸ ಮಾಡ್ತೀವಿ, ಇಲ್ಲ ನೀರು ಹಾಯಿಸ್ಬಿಟ್ಟು ಉಳ್ಗೆಲ್ಸ ಮಾಡ್ತೀವಿ. ಫಸ್ಟು ಕಂಟಿವೇಟರ್ ಒಂದು 2-3 ಮೈ ಹೊಡಿತೀವಿ, ಆಮೇಲೆ ರೋಟ್ರಿ ಹಾಕ್ತೀವಿ, ಮಣ್ಣ ಅದ ಮಾಡ್ಕೊಳ್ತೀವಿ ಫುಲ್ಲು. ಆಗೇನು ಮಾಡ್ತೀವಿ, ಒಬ್ಬ ಎತ್ತುಗಳ್ಳಿ ಪಟ ಹೊಡಿಸ್ತೀವಿ. ಒಂದು 4 ಅಡಿ 4.25 ಅಡಿ ಪಟ ಹೊಡಿಸ್ತೀವಿ. ಪಟ ಹೊಡಿಸ್ಬಿಟ್ಟು ಅದಕ್ಕೆ ಏನು ಮಾಡ್ತೀವಿ, ಫಸ್ಟು ಒಂಚೂರು ಕಾಂಪ್ಲೆಕ್ಸೋ DAPನೋ ಕೆಳಕ್ಕೆ ಹಾಕ್ತೀವಿ. ಮಣ್ಣು ಮುಚ್ಚಿಬಿಟ್ಟು ಅದ್ರ ಮೇಕ್ಕೆ ಬೀಜ ಹಾಕ್ತೀವಿ. ಪುನಃ ಅದ್ರ ಮೇಕ್ಕೆ ಒಂಚೂರು ಮಣ್ಣು ಹಾಕ್ತೀವಿ. ಆಗ ಒಂದು ಕಡೆಯಿಂದ ನೀರು ಹಾಯಿಸ್ತೀವಿ. ಸಾಲಿನಿಂದ ಸಾಲು 4.25 ಅಡಿನ? 4.25 ಆಯಿತು. ಗಿಡದಿಂದ ಗಿಡಕ್ಕೆ ಎಷ್ಟು ಕೊಡ್ತೀರಿ ಅಂತರ? ಅದೇ ಸರ್ 4.25 ಬೀಳುತ್ತಲ್ಲ. ಈಗ ಇದು ಸಾಲಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 4.25 ಅಡಿ. ಅದಕ್ಕೂ 4.25 ಅಡಿ. ಸಾಲಿನ ಸಾಲು 4.25 ಅಡಿ, ಗಿಡದಿಂದ ಗಿಡನು 4.25 ಅಡಿ. ಈಗ ನಾವೇನು ಸಾಲು ಹೊಡಿತೀವಿ 4.25 ಅಡಿಗೆ, ಅಲ್ಲಿಗೆ ಬೀಜ ಮಡಗೋದು ನಾವು. ಈ ಕಡೆನೂ 4.25 ಇರುತ್ತೆ, ಈ ಕಡೆನೂ 4.25 ಇರುತ್ತೆ. ಒಳ್ಳೇದು, ಸಂತೋಷ. ಈಗ ನೀರೆಲ್ಲ ಹಾಯಿಸೋದು ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ ಅಥವಾ? ಇಲ್ಲ ಸರ್, ನಮ್ಮಲ್ಲಿ ಏನಾಗಿ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ನೀರು ಹಾಯಿಸ್ಬಿಡ್ತೀವಿ, ಮೊದಲನೇ ನೀರು. ಯಾಕೆ ಬೀಜ ಚೆನ್ನಾಗಿ ಉಣಿಬೇಕು, ಮೊಳಕೆ ಬರಬೇಕು ಅಂದರೆ ಚೆನ್ನಾಗಿ ಉಣಿಬೇಕು. ಫಸ್ಟ್ ನೀರು ಹಾಯಿಸ್ಬಿಡ್ತೀವಿ, ಆಗ ಮೊಳಕೆ ಬರುತ್ತೆ. ಮೊಳಕೆ ಬಂದ ಮೇಲೆ ಏನು ಮಾಡ್ತೀವಿ, ಒಂದು 15 ದಿನ 10 ದಿನ ಆದಮೇಲೆ ಈ ಒಂದು ಕೆಂಪು ಚಿಟ್ಟೆ ಅಂತ ಬರುತ್ತೆ. ಒಂದು 2 ಎಲೆ 4 ಎಲೆ ಬಂದಾಗ ಅದು ಕೂತ್ಕೊಳ್ತಿರುತ್ತೆ. ಅದಕ್ಕೆ ಒಂದು ಔಷಧಿ ಸಿಂಪಡಣೆ ಮಾಡ್ತೀವಿ. ಚಿಟ್ಟೆ ಎಲ್ಲನೆಲ್ಲ ಮೇಯ್ಕೊಳ್ತಾ ಇರುತ್ತೆ, ಅದು ಸಿಂಪಡಣೆ ಮಾಡ್ತೀವಿ. ಸಿಂಪಡಣೆ ಮಾಡಿದಾಗ ಸ್ವಲ್ಪ ಹುಳ ಕಂಟ್ರೋಲ್ ಆದಮೇಲೆ 4 ಎಲೆ ಕಿತ್ತ ಮೇಲೆ ಟಿಲ್ಲರಲ್ಲಿ, ಚಿಕ್ಕ ಟಿಲ್ಲರ್ಲಿ, ಮಿನಿ ಟಿಲ್ಲರ್ಲಿ ಉಳಿಸ್ತೀವಿ. ಅದಕ್ಕಾಗಿ 4.25 ಅಡಿ ಅಗಲ ಮಾಡಿರ್ತೀವಿ, ಉಳಿಸ್ತೀವಿ. ಉಳಿಸ್ದಾಗ ಪುನಃ ಉಳ್ಕೊಂಡದನ್ನ ಎಣ್ಣಾಳು ಬಿಟ್ಕೊಂಡು ಸುತ್ತ ಗುಳಿ ಕಟ್ಕೊಂಡು ಕೀರಾ ಕಳೆಯನ್ನು ಕಿತ್ತಾಕ್ತೀವಿ. ಅಷ್ಟಕ್ಕೆ ಅದು ಮಣ್ಣು ಆರಿರುತ್ತೆ. ಮಣ್ಣು ಆರಿದಾಗ ಏನು ಮಾಡ್ತೀವಿ, ಡ್ರಿಪ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಇಲ್ಲಿ ಮಧ್ಯ ಒಂದು 8-10 ಸಾಲಕ್ಕೆ ಒಂದೊಂದು ಗುಳಿ ಮಾಡ್ಕೊಂಡಿರ್ತೀವಿ. ಪಂಪ್ ಸೆಟ್ಗೆ ನೀರು ಬಂದ ತಕ್ಷಣ ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು ನೀರು. ನಮಗೆ ಗುಳಿ ಮಾಡ್ಕೊಂಡು ಲೇಡೀಸ್ ಕರ್ಕೊಂಡು ಗುಳಿಗೆ ಉಯ್ತೀವಿ. ಫಸ್ಟು ಒಂದೊಂದು ಅರ್ಧ ಬಿಂದಿಗೆ ಉಯ್ತೀವಿ. ಯಾಕತ್ತೆ ಯಾವ ಇರುತ್ತಲ್ವ ಸರ್, ಒಂದು ವಾರಕ್ಕೆ ಒಂದೊಂದು ನೀರು ಹಾಕ್ತಿರ್ತೀವಿ. ಬಿಸಿಲು ಜಾಸ್ತಿ ಆಯಿತಾ, ಒಂದು 4 ದಿನಕ್ಕೊಂದು ನೀರು ಹಾಕ್ತೀವಿ. ಶ್ರಮ ಅಲ್ವಾ ಅದು? ಶ್ರಮ. ಬಿಂದಿಗೆಯಲ್ಲಿ ಹೊತ್ಕೊಂಡು ಹಾಕೋಬೋದು. ಖಂಡಿತ. ಈಗ ಗುಳಿ ಇಲ್ಲಿ ಮಾಡ್ಕೊಂಡಿರ್ತೀವಿ ಸರ್ ಪಕ್ಕದಲ್ಲೇ. ಇಲ್ಲಿಂದ ಇಲ್ಲಿಗೆ ಇಷ್ಟಕ್ಕೆ ಈ ಕಡೆಗೆ ಶ್ರಮ ಇದೆ. ಡ್ರಿಪ್ ಮಾಡ್ಕೊಂಬಿಟ್ರೆ ಈಸಿ. ಡ್ರಿಪ್ ಮಾಡ್ಕೋಬೇಕಲ್ವ ಸರ್, ಅದಕ್ಕೆಲ್ಲ ಅನ್ನದ ವ್ಯವಸ್ಥೆ ಬೇಕಲ್ವ ಸರ್. ನೀವು ತುಂಬಾ ವರ್ಷದಿಂದ ಬೆಳೀತಾ ಇದ್ದೀವಿ. ಖಂಡಿತ ಬೆಳೀತಾ ಇದ್ರು ಇನ್ನೂ ನಾವು ಹಿಂದುಳಿದೀವಿ ಸರ್. ಡ್ರಿಪ್ ಮಾಡ್ಕೊಳಕ್ ಆಗಿಲ್ಲ. ಅಲ್ಲ, ಬಹಳಷ್ಟು ಅನುದಾನ ಎಲ್ಲ ಕೊಡ್ತಾರೆ ಇಲಾಖೆನಲ್ಲಿ, ಮಾಡ್ಕೋಬೋದಿತ್ತು ಸರ್. ಇವಾಗ ಹೌದು ಸರ್, ಇವಾಗ ಹೋದ್ವಿ. ನಾನೇ ಡ್ರಿಪ್ ಮಾಡ್ಸಕ್ಕೆ ಹೋದೆ. ಒಂದು ಕಂಪ್ನಿಯವ್ರು ಹೇಳಿದ್ರು 1 ಎಕರೆಗೆ 30,000 ಕೊಡಬೇಕು, ಅದ್ರ ಮೇಲೂ ಅಂದರು. ಯಾವುದು ಸಹಾಯಧನ ಅಲ್ಲದೆ 30,000 ಕೊಡಬೇಕು ನೀವು ರೈತರು ಅಂದರು. ಇಲ್ಲ ಸರ್, ಇಲ್ಲ ನಾವೇ ಮಾಡ್ಕೋತೀವಿ ಕೊಡಿ ಅಂದರೆ, ಅವರು ನೀವು ಸಂಬಂಧಪಟ್ಟಂಥ ಕಂಪ್ನಿಗಳಲ್ಲಿ ಎಲ್ಲನೂ ಬಿಲ್ಲು GST ಎಲ್ಲನೂ ಕೊಡಿ ಅಂದರು. ಅವರು ಹಾಕೊಡೋದಿಲ್ಲ, ಅವರು ಕೊಡಲ್ಲ. ಯಾರು ಡ್ರಿಪ್ ಕಂಪ್ನಿಗಳಿವೆಲ್ಲ ಅವ್ರು ಕೊಡಲ್ಲ. ಯಾವ ರೀತಿ ಮಾಡ್ಕೊಳ್ಳೋದು? ಅಲ್ಲ, ಮತ್ತೆ ಉಳಿದವರೆಲ್ಲ ಮಾಡ್ಕೊಳ್ಳೋರೆಲ್ಲ ಹೆಂಗೆ ಮಾಡ್ಕೊತಿದ್ದಾರೆ ಮತ್ತೆ ಸರ್? ಗೊತ್ತಿಲ್ಲ. ಭಾಳಷ್ಟು ಜನ ಒಂದು ಯಾಕೆ ಅಂದರೆ ಅವರು ಸ್ವಲ್ಪ ಅನುಕೂಲ ಹೋಗ್ಲಿ ಬಿಡಪ್ಪ ಏನೋ ಅಂತ ಮಾಡ್ಕೊಳ್ಳೋಂಥ ಶಕ್ತಿ ಇರುತ್ತೆ ಅವ್ರಿಗೆ.
ನಿಮ್ಗೆ ಆ ಶಕ್ತಿ ಇಲ್ಲ, ಇಲ್ಲ, ಹಾಗಾಗಿ ಡ್ರಿಪ್ ಮಾಡಿಲ್ಲ. ಡ್ರಿಪ್ ಮಾಡಿಲ್ಲ. ನೀವು ಗುಣಿ ಮಾಡ್ಕೊಂಡು ಗುಣಿಗೆ ಒಯ್ತಾ ಇದ್ದೀರಿ. ಒಯ್ತಾ ಇದ್ದೀವಿ. ಸರಿ, ಈಗ ನೀರು ಆ ಥರ ಕೊಡ್ತೀರಿ. ಈಗ ಫಸ್ಟ್ ನೀವು ಬೀಜ ಹಾಕೋಕ್ಕಿಂತ ಮುಂಚೆನೆ ಗೊಬ್ಬರ ಹಾಕಿದ್ರಿ, ಕಾಂಪ್ಲೆಕ್ಸ್. ಒಂದ್ ಎಕರೆಗೆ ಎಷ್ಟು ಚೀಲ ಹಾಕ್ಬೋದು ಅಂದಾಜು? 1 ಚೀಲ ಹಾಕ್ಬೋದು ಸರ್. 1 ಚೀಲಕ್ಕಿಂತ ಕಮ್ಮಿ. ಕಾಂಪ್ಲೆಕ್ಸ್ ಅಂದ್ರೆ ಯಾವ ಕಾಂಪ್ಲೆಕ್ಸ್ ಅದು? 20-20-0-13 ತಪ್ಪದೆ DAP. ಅದಾದಮೇಲೆ ಮತ್ತೆ ಏನೇನು ಗೊಬ್ಬರ ಕೊಡ್ತೀರಿ ಸರ್? ಅದು ಈಗ ನಾನು ಹೇಳಿದ್ನಲ್ಲ ಸರ್, ಈಗ ಒಂದು 15 ದಿನ ಕಳೆದ ಮೇಲೆ ನಾವು ಒಂದು ಸ್ವಲ್ಪ ಯೂರಿಯಾ ಕೊಡ್ತೀವಿ. ಅದು ಎಷ್ಟು ಎಕರೆಗೆ ಒಂದೇ ಚೀಲನ? ಹೌದು, ಗಿಡದ ಮೇಲೆ. ಆಮೇಲೆ ಜಾಸ್ತಿ ಪೈರು ಬಂದರೂ ನೀರು ಹಾಕ್ಬಿಡ್ತೀವಿ. ಒಂದಾಗೆ ಗುಳಿಲಿ ಒಂದು 3-4 2-3 ಇಲ್ಲ 5 ಹಾಕಿರ್ತೀವಿ. ಒಂದು ಫೇಲ್ ಆದರೂ ಒಂದು ಬರಲಿ ಅಂತ ಎಲ್ಲ ಬಂದಿರುತ್ತೆ. ಆಗ ನಾವೇನು ಮಾಡ್ತೀವಿ, ಪೈರನ್ನ ಒಸಿ ತೆಗೆದು ಬಿಡ್ತೀವಿ ಅಲ್ಲಿಂದ. ಒಂದು ಗುಳಿಲಿ ಎಷ್ಟು ಉಳಿಸ್ತೀರಿ? 2-3 ಉಳಿಸ್ತೀವಿ ಅಷ್ಟೇ. ಆಯಿತು. ಯೂರಿಯಾ ಕೊಟ್ಮೇಲೆ ಯೂರಿಯಾ ಕೊಡ್ತೀವಿ, ನೀರು ಹಾಕಿಸ್ತೀವಿ. ಪುನಃ ಒಂದು 10 ದಿನ 15 ದಿನ ಕಳೆದ್ಮೇಲೆ ಬೇರೆ ಗೊಬ್ಬರ ಕೊಡ್ತೀವಿ. ಏನು? ಇದು ಕೆಂಚುಪ್ಪು ಆಗ್ಬೋದು, ಪೊಟಾಸ್ ಆಗ್ಬೋದು, ಈ ಥರ ಕೊಡ್ತೀವಿ. ಎಷ್ಟು ಪ್ರಮಾಣ ಎಕರೆಗೆ? ಅದು ಒಂದೊಂದು ಚೀಲವೇ? ಒಂದು ಚೀಲ, ಒಂಚೂರು ಕಮ್ಮಿ ಆಗ್ಬೋದು. ಸ್ವಲ್ಪ ಗಿಡ ತಡ್ಕೊಳ್ಳೋ ಮಟ್ಟಿಗೆ ನಮಗೆ ಪೈರು ಏನಿರ್ತವೆ ಅದ್ರ ಮೇಲೆ ಕೊಟ್ಕೋತೀವಿ. ಯಾಕೆಂದರೆ ಅದು ಜಾಸ್ತಿ ಗೊಬ್ಬರನೂ ತಡೆಯಲ್ಲ, ಔಷಧಿನೂ ಜಾಸ್ತಿ ತಡೆಯಲ್ಲ ಅದು ಗಿಡ. 2-3 ಸರಿ ಗೊಬ್ಬರ? ಹೌದು, 3 ಸರಿ ಹಾಕಲೇಬೇಕು ಸರ್. ಹೂವು ಎಷ್ಟು ದಿನಕ್ಕೆ ಬರುತ್ತೆ ಸರ್? ಹೂವು ಹೆಚ್ಚು ಕಡಿಮೆ ಒಂದು 45-50 ದಿನ ಬಂದುಬಿಡುತ್ತೆ. 40 ದಿನಕ್ಕೆ ಬರುತ್ತೆ. ಒಂದೊಂದು ಬಳ್ಳಿನಲ್ಲಿ ಎಷ್ಟೆಷ್ಟು ಕಾಯಿ ಬಿಡ್ತೀರಿ ಸರ್? 2-3 ಬಿಡುತ್ತೆ. ಅದ್ರ ಮಣ್ಣಿನ ತಾಕತ್ತು ಅದು. ಕಾಯಿ ಬಿಡೋದು ಮಣ್ಣಿನ ತಾಕತ್ತು. ಆಯಿತು. ಈಗ ಎಷ್ಟು ದಿನದವರೆಗೂ ಇಟ್ಕೋಬೋದು ಬಳ್ಳಿನ ಸರ್? ಈಗ 75 ದಿನಕ್ಕೆ ಕ್ಲೋಸ್ ಆಗಿಬಿಡುತ್ತೆ. ಅಲ್ಲ, ಮತ್ತು ನೀವು ಈ ಸರಿ ಹಾಕಿದ್ದು ಇನ್ನೂ ಇದೆ ಅಂತಿದ್ರಿ? ಹೌದು, ಮುಗಿದೋಗಿದೆ. ಈಗ ನಾನು ಎಷ್ಟರಲ್ಲಿ ಹಾಕಿದೆ ಡೇಟು? ಜನವರಿ 15ರಲ್ಲಿ ಹಾಕಿದೆ. ಜನವರಿನಲ್ಲಿ ಹಾಕಿದ್ರಿ? ಜನವರಿ 15ರಲ್ಲಿ ಹಾಕಿದೆ. ಈಗ ಮುಗಿದೋಯ್ತು. ಮುಗ್ದಿದ್ದು ಇನ್ನೂ ಇದೆ ಹಣ್ಣು ನಮ್ಮ ಹತ್ರ ಇತ್ತು. ಹಣ್ಣುಗಳು ಇಟ್ಕೊಂಡಿದ್ದೀರಿ? ಹಣ್ಣುಗಳು ಇಟ್ಕೊಂಡಿಲ್ಲ, ಸಣ್ಣ ಹಣ್ಣು ಇವೆಯಲ್ವಾ, ಅದನ್ನ ಮಾರಾಟ ಮಾಡೋಕ್ಕಾಗಲ್ಲ, ಗಿಡದಲ್ಲೇ ಬಿಟ್ಬಿಟ್ಟಿವಿ. ಮತ್ತೆ ಗಿಡದಲ್ಲೇ ಬಿಟ್ಬಿಟ್ಟಿದ್ದೀವಿ. ಹಾಗೆ ಉಳುಮೆ ಮಾಡಿಬಿಡ್ತೀರಿ? ಹೌದು, ಹಾಗೆ ಉಳುಮೆ ಮಾಡ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ ಸರ್? ಅದನ್ನು ಔಷಧಿ ಎಷ್ಟು ಸರಿ ಸಿಂಪರಣೆ ಮಾಡ್ತೀರಿ ಸರ್? ಫಸ್ಟು ಒಂದು 2 ಎಲೆ 4 ಎಲೆ ಬಂದಾಗ ಒಂದು ಕೆಂಪು ಚಿಟ್ಟೆ ಬರುತ್ತೆ. ಅದು ಹೇಳಿದ್ರಿ. ಅದಾದ ತಕ್ಷಣ ಒಂದು ಇದು ಬಳ್ಳಿ ಬರುತ್ತಲ್ಲ, ಕಂದನ್ನ ಹೊಡಿತಾ ಇರುತ್ತೆ. ಕಂದನ್ನೇ ಕೊರೆದಿರುತ್ತೆ, ಬಳ್ಳಿ ಹೋಗಿರೋ ಕಂದನ್ನ ಆಗೊಂದು ಹೊಡಿತೀವಿ ಕಂದಿಗೆ. ಅದಾದಮೇಲೆ ಕಾಯಿ ಬಿಡುತ್ತೆ, ಸಣ್ಣದು ಮೊಗರು ಬಿಟ್ಟಾಗ ಊಜಿ ಬರುತ್ತೆ, ಊಜಿಗೊಂದು ಹೊಡಿತೀವಿ. 3 ಔಷಧಿ ಹೊಡಿತೀವಿ. ಹೌದಾ? ಅಂದಾಜು ಎಕರೆಗೆ ಏನು ಖರ್ಚು ಮಾಡ್ತೀರಿ? ಅಂದಾಜು ಅಂದರೆ ಒಂದು 15,000-20,000 ರೂಪಾಯಿ ಖರ್ಚು ಮಾಡ್ಬೋದು. 1 ಎಕರೆಲ್ಲೇ ಬೆಳೆಯೋದ ನೀವು? ಇಲ್ಲ, ಬೆಳಿತೀವಿ. 4 ಎಕರೆ 5 ಎಕರೆಲ್ಲೂ ಬೆಳಿತೀವಿ. ಅದ ಬೇಕಲ್ಲ ಸರ್ ಮಣ್ಣು. ಈಗ ನಮ್ಮ ತವ ನೀರು ಜಾಸ್ತಿ, ಪಕ್ಕದ ಗದ್ದೆಯವ್ರು ನೀರು ಹಾಯಿಸ್ಬಿಡ್ಬೋದು. ಶೀತವಾದರೆ ಸತ್ತೋಗುತ್ತೆ ಗಿಡವೇ. ಅಂದರೆ ನೀವು ಕರ್ಬೂಜ ಬೆಳೆಯೋದು ಭತ್ತದ ಗದ್ದೆ ಕಟಾವು ಮಾಡಿಕೊಂಡು ಆ ತೇವಕ್ಕೇನೆ ಬಿತ್ತನೆ ಮಾಡಿ? ಹೌದು 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 ಅಲ್ವಾ? ಇದು ನಿಮ್ಗೆ ಆ ಜಮೀನಲ್ಲಿ 2ನೇ ಬೆಳೆ ಲೆಕ್ಕ? ಹೌದು ಹೌದು. ಆಮೇಲೆ ಏನು ಬಳ್ಳಿ ಕಾಯಿ ಎಲ್ಲ ಉಳ್ಕೊಳ್ಳುತ್ತೆ, ಅದನ್ನ ಗದ್ದೆಗೆ ಉಳುಮೆ ಮಾಡ್ಬಿಡ್ತೀರಾ? ಹೌದು ಹೌದು, ಗದ್ದೆಗೆ ಉಳುಮೆ ಮಾಡ್ತೀವಿ. ಅದೊಂಥರ ಗೊಬ್ಬರ ಆದಾಗ ರೋಟ್ರಿ ಬಡಿಸ್ಕೊಡ್ತೀವಿ. ಈಗ ಕರ್ಬೂಜನ ಹೇಗೆ ಮಾರಿದ್ರಿ ಶಿವಮಲ್ಲ ಅವರೇ? ಸರ್, ನಾವು ಇಲ್ಲಿ ಜಾಸ್ತಿ ಸರಿ ಒಂದು 3 ಎಕರೆಯಲ್ಲಿ ಹಾಕಿದ್ದೆ. ಮೈಸೂರಿಗೆ ತಂದಿದ್ದೆ. ಮೈಸೂರಲ್ಲೇ ಜಾಸ್ತಿ ಇದು ಸೇಲ್ ಆಗೋದು. ಎಲ್ಲಿವರೆಗೆ ರಾಮನವಮಿವರೆಗೂ ಚೆನ್ನಾಗಿ ಸೇಲ್ ಆಗುತ್ತೆ ಮೈಸೂರಲ್ಲಿ. ಅದು ಬಿಟ್ಟರೆ ನಮ್ಮ ಕೊಳ್ಳೇಗಾಲ ನಗರ ಇಲ್ಲೆಲ್ಲ ಸೇಲ್ ಮಾಡ್ತೀವಿ. ಕೆಜಿಗೆ ಒಂದು 50 ರೂಪಾಯಿ ಮಾರ್ತೀವಿ. ನಿಮ್ಮ FPO ಮಾಕಮ್ಮ ರೈತ ಉತ್ಪಾದಕ ಕಂಪನಿ ಮೂಲಕ ಏನಾದರೂ ಮಾರೋ ಪ್ರಯತ್ನ ಮಾಡಿದ್ರೆ? ಸರ್, ಅಲ್ಲಿ FPO ಮುಖಾಂತರ ಮಾಡೋಕ್ಕೆ ಅದು ಹಣ್ಣು ಜಾಸ್ತಿ ಮಡಗೋಕ್ಕಾಗೋದಿಲ್ಲ ಅದನ್ನು. ಇವತ್ತು ನಾವು ಕಾಯಿನ ತಂದು ಇದಾಕಿದ್ರೆ ಚೆನ್ನಾಗಿ ಸ್ವೀಟ್ ಬರಲ್ಲ. ಇವತ್ತು ತಂದಣ್ಣು ಇವತ್ತೇ ಸೇಲ್ ಆಗಬೇಕು. ಇವತ್ತು ಸಾಯಂಕಾಲ ತಂದರೆ ಪುನಃ ಬೆಳಗ್ಗೆ ಸೇಲ್ ಆಗಿಬಿಡ್ಬೇಕು. ಅದು ಹಣ್ಣು ಮಡ್ಗ ಅಂತಿದ್ದೆಲ್ಲ ಅದು ಬಿರಿದೋಗ್ಬಿಡುತ್ತೆ. ಸಾಮಾನ್ಯವಾಗಿ ನೀವು ಹೇಳೋ ಮಿಣಿಕೆ ಹಣ್ಣಿಗೆ ಒಡೆಯೋ ಸ್ವಭಾವ ಇದೆ, ಜಾಸ್ತಿ ಇದೆ ಅಲ್ವಾ? ಜಾಸ್ತಿ ಇದೆ. ಹಾಗಾಗಿ ಆ ಹಣ್ಣೆಲ್ಲ ಈ ಬಾಳೆನಾರಲ್ಲಿ ಕಟ್ಟಿರ್ತಾರೆ, ಅದರ ರುಚಿ ಜಾಸ್ತಿ. ಹೌದು. ಕರ್ಬೂಜ ಅಂತ ನಾವೇನು ಕರಿತೀವಿ ಪೇಟೆನಲ್ಲಿ ಸಿಗೋದು, ಅದು ಹೈಬ್ರಿಡ್ ತಳಿ, ಅದು ಬೇಗ ಒಡೆಯಲ್ಲ. ಆದರೂ ನೀವು ಮಿಣಿಕೆ ಹಣ್ಣೆ ಯಾಕೆ ಬೆಳ್ಕೊಂಬರ್ತಾ ಇದ್ದೀರಿ? ಅದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅಂತಲ್ಲ, ಅಥವಾ ಜನ ಇಷ್ಟಪಡ್ತಾರೆ ಅಂತ? ಜನ ಇಷ್ಟಪಡ್ತಾರೆ ಸರ್, ಜನ ಇಷ್ಟಪಡ್ತಾರೆ. ಈಗ ಎಷ್ಟೋ ಗುಡ್ಡೆ ಹಾಕೊಂಡಿರಲಿ, ಈಗ ಹೆಚ್ಚು ಕಡಿಮೆ ಒಂದು ದಿನಕ್ಕೆ ಒಂದು 10 ಟನ್ನರ ಇದು ಮಾಡ್ತಿದ್ರು, ಸೇಲ್ ಆಗಿ ಹೋಗ್ತಿತ್ತು. ಎಲ್ಲಿವರೆಗೆ ಮಳೆ ಬೀಳೋವರೆಗೆ ಅದ್ರ ಟೇಸ್ಟು ಹೋಗಲ್ಲ ಸರ್. ಮಳೆ ಬಿತ್ತು ಅಂದರೆ ಅದ್ರ ಟೇಸ್ಟ್ ಹೋಯ್ತು, ರುಚಿ ಕಳ್ಕೊಳ್ತದೆ ತಾನಾಗೆ. ನೀವು ಮಿಕ್ಕಿದ ಟೈಮ್ಲಿ ಯಾವಾಗ ಬೆಳೆದ್ರೂ ಅದು ರುಚಿನೇ ಬರಲ್ಲ. ಬೇಸಿಗೆಲೇ ಬೆಳಿಬೇಕು.
ಹಾಗಾಗಿ ಇಷ್ಟು ವರ್ಷಗಳಿಂದ ಹೌದು ಬೆಳ್ಕೊಂಬರ್ತಿದ್ದೀರಿ. ಹೌದು ಹೌದು. ಆದರೆ ನೀವು ಜಮೀನಲ್ಲೇ ಅದು ಕೆಲವು ಸರಿ ಬಿರ್ತು ಒಡೆದು ಹೋಗ್ಬಿಡುತ್ತಲ್ಲ, ಅದು ನಷ್ಟ ಆಗಲ್ವಾ ನಿಮಗೆ? ಇಲ್ಲ ಸರ್, ಅದು ನಷ್ಟ ಅಲ್ಲ. ಅದನ್ನು ಕೆಲವರು ಅಳುಬ್ರು ಇದ್ದಾರೆ, ವಯಸ್ಸಾದಂಥವ್ರು ಏನು ಮಾಡ್ತಾರೆ, ನಮಗೆ ಬಿರ್ದಿರ ಕೊಡು ಅಂತಾರೆ. ಅದನ್ನೂ ತಗೊಂಡು ಹೋಗ್ತೀವಿ, ಕವರ್ಗೆ ಇದು ಮಾಡ್ಕೊಂಡು, ಗಿಡದಲ್ಲಿ ಅದು ಬಿರ್ದಿದೆ ಅಂದಾಗಲೇ ಅಲ್ಲೇ ಕವರ್ಲಿ ಇದು ಮಾಡ್ಕೊಂಡು ಹಿಡ್ಕೊಂಡು ತಗೊಂಡು ಹೋಗಿ ಮಾಡಿರ್ತೀವಿ. ಕೆಲವರು ಬಿರ್ದಿರ ಕೊಡಪ್ಪ ಗಿಡದಲ್ಲಿ ಅಂತಾರೆ. ನೀವು ಕಟಾವು ಮಾಡೋದಕ್ಕೆ ಏನನ್ನ ನೋಡಿ ನಿರ್ಧಾರ ಮಾಡ್ತೀರಿ? ಹಣ್ಣನ್ನು ಇದು ಹಣ್ಣಾಗಿದೆ ಅನ್ನೋದು ಹೇಗೆ ತೀರ್ಮಾನ ಮಾಡ್ತೀರಿ? ಗೊತ್ತಾಗೋದು ಸರ್, ಎಲ್ಲ ಕೆಂಪು ಕಲರ್ ಬಂದಿರುತ್ತೆ ಹಣ್ಣು, ಕೆಂಪಾಗಿ ಹಳದಿ ಕಲರು ಬಂದಿರುತ್ತೆ, ಅರ್ಶಿಣ ಕಲರ್ ಬಂದಿರುತ್ತೆ. ಗೊತ್ತಾಗುತ್ತೆ, ಗಿಡದ ಹೋಗ್ತಾ ಇದ್ದಾಗೆ ಗೊತ್ತಾಗ್ಬಿಡುತ್ತೆ ಇದು ಹಣ್ಣಾಗಿದೆ, ಹಣ್ಣಿಗೆ ಬಂದಿದೆ. ಮುಟ್ಟಿದ್ರೆ ಬಳ್ಳಿಯಿಂದ ತಾನಾಗೆ ಕಳ್ಕೊಳ್ಳುತ್ತೆ. ಸಾಗಿಸೋದೆಲ್ಲ ಹೇಗೆ ಹಣ್ಣು? ಸರ್ ಇದು ಆಟೋಗಳು. ಹೌದಾ? ಆಟೋಗಳು. ಕ್ರೇಟ್ಗಳನ್ನ ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲ, ಸ್ವಲ್ಪ ಜನ ಇಟ್ಕೊಂಡಿದ್ದಾರೆ. ಕೇಳ್ತಿದ್ದೀನಿ. ಇಲ್ಲ, ನಾವು ಕ್ರೇಟ್ಗಳಿಗೆ ಸ್ವಲ್ಪ ಒಂದು 4-5 ಕ್ರೇಟ್ ಇಟ್ಕೊಂಡಿದ್ದೀವಿ. ಈ ಸರಿ ನಾವು 1 ಎಕರೆಗೆ ಹಾಕಿದ್ರೆ ನಮ್ಮ ಕ್ರೇಟ್ಗಳೇ ಸಾಕಾಯ್ತಿತ್ತು. ಹೌದಾ? ಅಲ್ಲ, ಸ್ವಲ್ಪ ಅದು ಚೀಲದಲ್ಲಿ ಹಾಕಿದ್ರೆ ಚೀಲದಲ್ಲಿ ಹಾಕಕ್ಕಾಗಲ್ಲ ಸರ್, ಮುಟ್ಟಕ್ಕಾಗಲ್ಲ. ಖಂಡಿತ ಚೀಲದಲ್ಲಿ ಹಾಕಕ್ಕಾಗಲ್ಲ, ಇನ್ನೂ ಹಾಳಾಗೋಗ್ಬಿಡುತ್ತಲ್ಲ. ಖಂಡಿತ ಚೀಲದಲ್ಲಿ ಹಾಕಕ್ಕಾಗಲ್ಲ ಸರ್. ಅದನ್ನು ಆಟೋಕ್ಕೆ ತುಂಬ್ಕೊಂಡು ಬಿಗಿಯಾಗಿರ್ತಕ್ಕಂಥದ್ದನ್ನು ಆಟೋಗೆ ಮಡಿಕೊಂಡು ಕ್ರೇಟ್ಗೆ ಸ್ವಲ್ಪ ಮೇಲೆ ಬಿರುಕ್ಬಿಟ್ರೆ ಅಂತ ಮೇಲೆ ಮಡಿಕೊಳ್ತೀವಿ. ಓಕೆ. ಅಂದಾಜು ಏನು ಧಾರಣೆಗೆ ಮಾರ್ತೀವಿ ಅಂತ? ಒಂದು 50 ರೂಪಾಯಿಲಿ ಮಾರ್ತೀವಿ ಸರ್ ಕೆಜಿ. 1 ಕೆಜಿ. ಹೌದಾ? 40-30 ಕಾಯಿನೇ ಮೈಸೂರು ಕೊಟ್ಟರು ಕೆಲವರು, 30 ರೂಪಾಯಿಲಿ ಕೆಜಿ ಕೊಟ್ಟರು. ಮೈಸೂರು ಬಂತು. ಎಷ್ಟು ಟನ್ ಬರುತ್ತೆ 1 ಎಕರೆಗೆ? 1 ಎಕರೆಗೆ ಮಿನಿಮಮ್ ಒಂದು 3 ಟನ್ನು 4 ಟನ್ ಬರುತ್ತೆ ಸರ್. ಹೌದಾ? ಹೌದು. ಅದರಲ್ಲಿ 4 ಟನ್ ಅಷ್ಟೇ. 4 ಟನ್ ಬಂದರೂ ಅಲ್ಲೇ ಬಿರ್ದಿರೋದು ಒಂದು 1 ಟನ್ನಷ್ಟು ಹೊರಟೋಗುತ್ತೆ. ಊಜಿ ಹೊಡೆದಿರೋದು ನೀವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಊಜಿನೂ ತಪ್ಸೋಕ್ಕಾಗಲ್ಲ, ಊಜಿನೂ ಹೊಡೆದಿರುತ್ತೆ. ಕರ್ಬೂಜ ಪರವಾಗಿಲ್ವಾ ಆದಾಯ? ಸದ್ಯಕ್ಕೆ ಈ ಫಸಲ್ಗಳಿಗೆಲ್ಲ ನೋಡ್ಕೊಂಡ್ರೆ ಅದು ಪರವಾಗಿಲ್ಲ. ಹೌದಾ? ಅಂದರೆ ಮಳೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಮಳೆ ಇಲ್ಲ ಅಂದ್ರೆ ಅದು ಪರವಾಗಿಲ್ಲ. ಆದರೆ ನಿಮ್ಮ ಚಾಮರಾಜನಗರದಲ್ಲಿ ಭಾಳ ಬೇಗ ಮಳೆ ಬಂದ್ಬಿಡುತ್ತಲ್ಲ, ಮಾರ್ಚ್ ಎಂಡ್ ಏಪ್ರಿಲಲ್ಲಿ. ಅದು ತಪ್ಪು. ಚಾಮರಾಜನಗರ ಅಂದರೆ ಎಲ್ಲ ಇಡೀ ಜಿಲ್ಲೆಯಲ್ಲೇ ಬೀಳಲ್ಲ, ಯಾವುದೋ ಒಂದು ಭಾಗದಲ್ಲಿ ಬೀಳುತ್ತೆ. ನಿಮ್ಮ ಭಾಗದಲ್ಲಿ ಹೇಗೆ? ನಮ್ಮದು ಭಾಗದಲ್ಲಿ ಕಮ್ಮಿ. ಹೌದಾ? ಈಗ ಚಾಮರಾಜನಗರ ಹೆಚ್ಚು ಕಡಿಮೆ ಒಂದು 15 ದಿನದಿಂದ ಹೋಯ್ತಾ ಇದೆ. ನಮಗೆ ಬಿದ್ದಿರೋದು ಈಗ 2 ಮಳೆ ಅಷ್ಟೇ. ಹೌದಾ? ಹೌದು. ಹಾಗಾಗಿ ನಿಮಗೇನು ಮಿಣಿಕೆ ಹಣ್ಣು ಬೇಸಾಯದಲ್ಲಿ ನಷ್ಟ ಆಗಿಲ್ಲ? ಬೆಳ್ಕೊಂಬರ್ತಾ ಇದೆ. ಹೌದು. ಭತ್ತ ಯಾವ್ದು ಬೆಳೆಯತ್ತಾವು ಸರ್? ಅದೇ ಜುಲೈ ಆಗಸ್ಟಲ್ಲಿ ಇದು ಮಾಡ್ತೀವಿ. ತಳಿ ಯಾವುದು? ತಳಿ ಇದು ಆರ್ಎನ್ಆರ್, ಪೆನ್ನ ಸೂಪರು, ಜ್ಯೋತಿ. ಕಬ್ಬು ಯಾವ್ದು ಬೆಳೆಯೋದು? ಇದು 615. ಹೌದಾ? ಹೌದು. ಓಕೆ. ಅವೆರಡು ಬೇಸಾಯ ಹಿಂದೆ ನಿಮ್ಮ ಅಪ್ಪ ಅಮ್ಮ ಮಾಡ್ದಂಗೆ ಮಾಡ್ತಿದ್ರು, ನೀವೇನಾದ್ರು ಹೊಸ ಬದಲಾವಣೆ ಮಾಡ್ಕೊಂಡಿದ್ದೀರಾ? ಯಾವುದನ್ನು ಸರ್? ವ್ಯವಸಾಯನ ಸರ್? ಭತ್ತ ಮತ್ತೆ ಕಬ್ಬಲ್ಲಿ. ಅದೇ ನಾನು ಹೇಳ್ದಲ್ಲ ಸರ್, ನಮ್ಮ ಅಪ್ಪ ಇದ್ದಾಗ್ಲೂ ನಮ್ಮಪ್ಪ ನಾನು ಇಬ್ಬರೂ ಸದ್ಯಕ್ಕೆ 1 ಎಕರೆ ಹೇಳ್ತೀನಿ ಮಮ್ಟಿಲೇ ಕೊಚ್ಬಿಟ್ಟಿದ್ವಿ. ಏರ್ಗಳು ಬರದೆ ಉಳ್ಗೆಲ್ ಸಹ ಏರ್ಲೇ ಉಳ್ತಾ ಇದ್ವಿ, ಕೈಲಿ ತೆವಡೆ ಕಿತ್ತಿಡ್ತಾ ಇದ್ವಿ, ಉಗ್ರೆಲ್ಲ ಎದುರು ಹೋಗ್ತಾಯಿತ್ತು. ಆದರೆ ಈಗ ಆಗಿಲ್ವಲ್ಲ, ಗೇಜ್ ಬಿಲ್ ಇದೆ, ಟ್ಯಾಕ್ಟ್ರ್ ಇದೆ, ತೆವ್ರಂತ ಸವ್ರ್ಕೊಂಡ್ರೆ ಸಾಕು. ಈ ಮಾಕಮ್ಮ ರೈತ ಉತ್ಪಾದಕ ಕಂಪನಿ ಅದರ ಕಚೇರಿ ಎಲ್ಲಿ ಬರುತ್ತೆ? ಆಗ್ರಾದಲ್ಲಿದೆ ಸರ್. ಆಗರದಲ್ಲಿ? ಹೌದು. ನಿಮ್ಮೂರು ಯಾವುದು? ಬಸಾಪುರ. ನಿಮ್ಮೂರಿಂದ ಕಂಪ್ನಿ ಕಚೇರಿಗೆ ಎಷ್ಟು ದೂರ? 4 ಕಿಲೋಮೀಟ್ರು. 4 ಕಿಲೋಮೀಟ್ರ್. ಅಂದರೆ ನಿಮಗೆ ಗೊಬ್ಬರ ಬೇಕು, ಏನೇ ಬೇಕಾದರೂ ಅಲ್ಲೇ ಹೋಗ್ತಾರೆ? ಹೌದು. ನಿಮ್ಮ ಕಂಪ್ನಿನಲ್ಲಿ ಏನೇನು ಮಾರ್ತಾರೆ ಸರ್? ಟಾರ್ಪಲ್ಲು, ಪ್ಲೇರು, ಇದು ಯಾವುದೋ ಬಿತ್ತೆ ಬೀಜಗಳು, ಆಮೇಲೆ ಗೊಬ್ಬರ ಮಾರ್ತಾಯಿದ್ದೀವಿ. ಔಷಧಿನೇ? ಹೌದಾ? ಗೊಬ್ಬರ, ಔಷಧಿ ಎಲ್ಲ ಏನೇನಿದೆ ಅದೆಲ್ಲವೂ ಮಾರ್ತಾ ಇದ್ದೀವಿ. ಅಲ್ಲಿ ಸಿಗುತ್ತೆ ನಿಮ್ಗೆ? ಸಿಗುತ್ತೆ. ಹೌದು, ಸಿಗುತ್ತೆ. ಅಂದರೆ ನಿಮಗೆ ಅಲ್ಲಿಂದ ಹೋಗಿ ಖರೀದಿ ಮಾಡ್ಕೊಂಡ್ ಬರೋದಕ್ಕೆ ಏನು ತೊಂದರೆ ಇಲ್ಲ? ಏನಿಲ್ಲ. ಇಲ್ಲಿ ತನಕ ಎಲ್ಲೋಗಿ ಖರೀದಿ ಮಾಡ್ತಿದ್ರಿ? ಮುಡ್ಗುಂಡ, ಯಳಂದೂರು, ಕೊಳ್ಳೇಗಾಲ. ಅವೆಲ್ಲ ಎಷ್ಟು ದೂರ ಆಗೋದು? ಒಂದು 11 ಕಿಲೋಮೀಟ್ರ್ ಆಗ್ತಿತ್ತು. ಈಗ ನಿಮಗೆ 4 ಕಿಲೋಮೀಟ್ರಲ್ಲಿ ಎಲ್ಲ ಸಿಗುತ್ತೆ. ಹೌದು. ಏನಾದ್ರು ಅನುಕೂಲ ಆಗಿದೆಯಾ ಅದರಿಂದ? ಸರ್, ಈಗ ನಾನು 11 ಕಿಲೋಮೀಟ್ರ್ ಹೋಗೋಕ್ಕೂ 4 ಕಿಲೋಮೀಟ್ರ್ ಹೋಗೋಕ್ಕೂ ಅನುಕೂಲ ಆಗಿಲ್ಲ. ರೇಟು ಅಲ್ಲಿಗಿಂತ 50 ರೂಪಾಯಿ ಕಡಿಮೆ ಕೊಡ್ತಿದ್ದಾರೆ. ಹೌದಾ? ಹೌದು. ಅಂದರೆ ಅಲ್ಲಿಗಿಂತ ಇವ್ರು ಕಡಿಮೆ ಕೊಡ್ತಿದ್ದಾರೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಈಗ ನಾವು ಹೋಗ್ತಾ ಇರ್ತೀವಿ. ಈಗ ನಾವೇನು ಮಾಡ್ತೀವಿ, ಇಲ್ಲಿಗೆ ಹೋಗ್ತೀನಿ, ಕೊಳ್ಳೇಗಾಲ ಹೋಗ್ತಾ ಇರ್ತೀನಿ, ಸುಮ್ಮನೆ ಹೋಗಿ ನಮಗೆ ಗೊಬ್ಬರದ ಅಂಗಡಿಯವರೆಲ್ಲ ಪರಿಚಯ, ಏನು ಇದು 10-26 ಏನು ರೇಟ್ ಇದ್ದು ಸ್ವಾಮಿ ಅಂತೀವಿ. ಇಷ್ಟಿದೆ ಕಪ್ಪ ಅಂತಾರೆ. ಇದು ಕೆಂಚುಪ್ಪು ಏನು ರೇಟ್ ಇದೆ? ಹೌದು, ಇಷ್ಟಿಷ್ಟು ಅಂತ ಹೇಳ್ತಾ ಇರ್ತಾರೆ. ನಾನು ಬಂದಾಗ ಪುನಃ ಅಲ್ಲಿಂದ ಬಂದಾಗ ಏನಪ್ಪ ಏನು ಮಾಡಿದ್ದೀರಪ್ಪ ನಮ್ಮ ಇದರಲ್ಲಿ ಕಂಪ್ನೀಲಿ ಅಂತ ಇವ್ರು ಕೇಳ್ತೀನಿ. ಕರೆದು ಮಾತಾಡ್ಕೊ ಬರ್ತೀವಿ. ಇಲ್ಲ ಅಲ್ಲೇ ಇಷ್ಟಿದೆ ಹೀಗೆ ಅಂತ ಹೇಳ್ತೀವಿ. ಅವರು ಅಲ್ಲಿಗಿಂತ 50 ರೂಪಾಯಿ ಕಡಿಮೆ ಕೊಡ್ತಾ ಇದ್ದಾರೆ.
ಅದೇ ಒಂದು ನಿಮಗೆ ಸಾಗಾಟ ಅನುಕೂಲ ಆಗಿದೆ ಅಲ್ವಾ? ಹೌದು. ಗೊಬ್ಬರ, ಔಷಧಿ, ಹೌದು, ಟಾರ್ಪಾಲು ಎಲ್ಲದನ್ನು ಕೂಡ ನೀವು ಅಲ್ಲಿಂದ ಖರೀದಿ ಮಾಡ್ತೀರಿ. ಬರೀ ಇಷ್ಟೇನ ಮಾರೋದು, ಇನ್ನೂ ಏನಾದ್ರು ಮಾರ್ತಾರ? ಇಲ್ಲ ಸರ್, ಇಷ್ಟು ಪುನಃ ಬೆಲ್ಲ ಇದು ಮಾಡಬೇಕು ಅಂತ ಮಾತಾಡ್ಕೊಂಡಿದ್ದೀರ. ನೀವೇ ಬೆಳಿತೀರಲ್ಲ, ಅದರಿಂದ ಬೆಲ್ಲ ಮಾಡಿ ಮುಂದೆ ಆಲೆ ಮನೆಗೂ ಇದರಿಂದ ಮಾಡಿ ಬೆಲ್ಲನೂ ಉತ್ಪತ್ತಿ ಮಾಡಬೇಕು, ಯಾವುದು ಸಾವಯವ ಬೆಲ್ಲ ಮಾಡಬೇಕು ಅಂತ ಏನೋ ಮಾತಾಡಿದ್ದೀವಿ. ನೋಡೋಣ. ಎಷ್ಟು ವರ್ಷ ಆಗಿದೆ ನಿಮ್ಮ ಕಂಪನಿ ಶುರು? 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. 3 ವರ್ಷ. ಹೇಗೆ ನಡೀತಾ ಇದೆ ನಿಮ್ಮ ಕಂಪನಿ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ನೀವು ಸದಸ್ಯರು, ಶೇರ್ದಾರ ಹೋದ್ರೆ ಎಲ್ಲ ಮಾತು ಕೇಳ್ತಾರ? ನಿರ್ದೇಶಕರು ಕೇಳ್ತಾರೆ. ಯಾರು ನಿಮ್ಮ ಕಂಪನಿ ಅಧ್ಯಕ್ಷರು? ಸಿ ನಾಗರಾಜು ಅಂತ ಕಿನ್ಕಳಿ. ಮತ್ತೆ ಸಿಇಒ ಇದಾರ ನಿಮ್ಮ ಕಂಪನಿನಲ್ಲಿ? ಹೌದೌದು, ತ್ರಿನೇಶ್ ಅಂತ. ಹೌದಾ? ಈಗ ನಿಮಗೆ ಕಂಪನಿ ಶೇರ್ದಾರ್ ಆಗಿದ್ದೀರಿ. ಹೌದು. ಒಂದು ಖುಷಿ ಇದೆಯಾ? ಹೌದು, ಸಂತೋಷ ತುಂಬಾ ಇದೆ ಅಲ್ವಾ? ತುಂಬಾ ಇದೆ. ಬೇರೆ ಬೇರೆ ಕಂಪ್ನಿಗಳನ್ನೆಲ್ಲ ಕೇಳಿರ್ತೀರ. ಹೌದು. ಇದು ರೈತರ ಕಂಪ್ನಿ. ಹೌದು. ಈಗ ನಿಮ್ಮಂಗೆನೆ ಬೇರೆ ಶೇರ್ದಾರರಲ್ಲೂ ಭಾವನೆ ಇದೆಯಾ? ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ? ಖಂಡಿತ ಇದೆ. ಖಂಡಿತ ಎಲ್ಲರಿಗೂ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲರದು ನೋಡಿ, ನಾಳೆ ದಿನ ನಮಗೆ ಕಂಪ್ನಿಯಿಂದ ಇಷ್ಟೇ ಏನು ನಾವು ಬೆಳೀತಕ್ಕಂಥ ಪದಾರ್ಥಗಳಿವೆ, ಇದನ್ನು ನಾವೇ ಬೇರೆ ಕಡೆ ರಫ್ತು ಆಮದು ಈ ರೀತಿ ನಮಗೆ ಸಿಕ್ತಂಥ ಪದಾರ್ಥನ ತರಿಸ್ಕೊಳ್ಳೋಂಥದ್ದು, ಬೇರೆಯವ್ರಿಗೆ ಇಲ್ತಕ್ಕಂಥ ಪದಾರ್ಥ ಇಲ್ಲಿಂದ ಕಳ್ಸೋಂಥ ಕೆಲಸನ ಮುಂದೆ ಮಾಡ್ತೀವಿ ಅನ್ನೋದು ಒಂದು ನಂಬಿಕೆ ಇದೆ ನಮಗೆ. ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತಾರೆ. ಹೌದು. ಅಂದ್ರೆ ಸರ್ವ ಸದಸ್ಯರ ಸಾಮಾನ್ಯ ಸಭೆ. ಹೌದು. ಅದನ್ನ ಮಾಡಿದಾರ? ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಹೋದ ವರ್ಷನೂ ಮಾಡಿದ್ದಾರೆ. ಅಲ್ಲಿ ಏನೇನು ಚರ್ಚೆ ಮಾಡಿ ಸರ್? ಹೋದ ಸರಿ ನಾನು ಇರಲಿಲ್ಲ, ಎಲ್ಲೋ ಸ್ವಲ್ಪ ಕೆಲಸ ಇತ್ತು. ಆಚೆ ವರ್ಷ ಹೋಗಿದೆ. ಎಲ್ಲನೂ ಏನಿದೆ ಈ ವರ್ಷ ಏನು ಮಾರಾಟ ಆಗಿದೆ, ಅದರಲ್ಲಿ ಲಾಭಾಂಶ ಎಷ್ಟಿದೆ, ಏನೇನು ಎಷ್ಟೆಷ್ಟು ತಂದಿದ್ದೀರಿ, ಗೊಬ್ಬರ ಯಾವುದು, ಇವರು ಎಷ್ಟು ಟನ್ ಬಂದಿತ್ತು, ಕಾಂಪ್ಲೆಕ್ಸ್ ಎಷ್ಟು ಟನ್ ಆಗಿದೆ ಹೋಗಿದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಲಾಸ್ಟಿಗೆ ಲಾಭಾಂಶಗಳನ್ನ ತಿಳಿಸ್ಕೊಡ್ತಾರೆ ಓದಿ. ಅಂದರೆ ಏನೇನು ಚಟುವಟಿಕೆಗಳು ನಡೀತಾ ಇದೆ ಅದ್ರ ಬಗ್ಗೆ ಸದಸ್ಯರಿಗೆ ಮಾಹಿತಿ ಖಂಡಿತ ಅದರಲ್ಲಿ ತಿಳಿಸೇ ಕೊಡ್ತಾರೆ ಎಲ್ಲನೂ. ನೀವೇನು ವಾರಕ್ಕೊಂದ್ಸರಿ ಕಂಪನಿ ಕಡೆ? ಸರ್, ನಾನು ಸದ್ಯಕ್ಕೆ 2 ದಿನ 3 ದಿನಕ್ಕೆ ಹೋಗ್ತಾನೆ ಇರ್ತೀನಿ. ಹೋಗಿ ಏನು ಮಾಡ್ತೀರ ಅಲ್ಲಿ? ಇಲ್ಲ ಸರ್, ನಾ ಆ ಕಡೆ ಬರಬೇಕಾದ್ರೆ ಒಂದು ರೌಂಡು ಕೂತಿತ್ತು, ಏನು ಬಂದಿದೆ, ಏನಾರು ಬೇರೆ ಏನಾರು ಇದೆಯಾ ಅಂತ ತಿಳ್ಕೊಂಡು ಬರ್ತಾ ಇರ್ತೀನಿ. ಅಂದರೆ ನಿಮ್ಮ ಕಂಪನಿ ಮೂಲಕ ನೀವು ಬೆಳೆದಂತಹ ಬೆಳೆನ ಮಾರಾಟ ಮಾಡೋಕ್ಕೂ ಕೂಡ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅನ್ಸುತ್ತೆ, ಖಂಡಿತ ಅನ್ಸುತ್ತೆ. ಶ್ರಮ ಇದೆ, ಮಾಡಬೇಕು ಆ ರೀತಿ. ಹೇಗೆ ಮಾರ್ಬೋದು ಅಂತ ಅನ್ಸುತ್ತೆ ತಮಗೆ? ಸರ್, ಈಗ ನಾನು ಮೊದಲೇ ಹೇಳಿದೆ ತಮಗೆ ಏನಂತ, ಈಗ ನಾವು ಭತ್ತ ಬೆಳಿತೀವಿ ಜಾಸ್ತಿ. ಭತ್ತನ ಎಲ್ಲರೂ ಬೆಳೆ ಟೈಮ್ಲಿ ಈ ಮಿಲ್ಲವ್ರು ಏನು ಮಾಡ್ತಾರೆ, ಸ್ವಲ್ಪ ಹೇಳಿದ್ನಲ್ಲ ಹೋದ್ ಸರಿ ಭತ್ತನೇ ಇರಲಿಲ್ಲ, 3200 300 3,500 ತೂಕೊಂಡ್ರೆ ಇಡಬಹುದು, ಇಟ್ಕೋಬಹುದು. ಮತ್ತೆ APMC ನಲ್ಲಿ ಕೂತು ಲೈಸೆನ್ಸ್ ಎಲ್ಲ ತಗೊಂಡು ಇವರು ಮಾರ್ಬೋದು ಕಂಪ್ನಿಯವರು ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಅನ್ಸುತ್ತೆ. ಖಂಡಿತ ಮಾಡ್ಬೋದು ಸರ್. ಇಲ್ಲಿ ಇಂಥ ಕಂಪ್ನಿಗಳು ಬೇಕಾದಷ್ಟಿವೆ. ಬೇರೆ ಕಡೆ ಭತ್ತ ಇರಲ್ಲ, ಇಲ್ಲ ಅಕ್ಕಿನೇ ಇಲ್ಲೇ ಮಿಲ್ ಮಾಡಿಸಿ ಕಳ್ಸೋಂಥದ್ದು ಮಾಡ್ಬೋದು. ನಮಗೆ ಬೇಕಾದ ಪದಾರ್ಥನ ಅಲ್ಲಿಂದ ತರಿಸ್ಕೋಬೋದು. ಇದನ್ನೆಲ್ಲ ಮಾಡಬೇಕು ನಾಳೆನ ಒಂದು ಮನೋಭಾವದಿಂದ ನಾವೆಲ್ಲ ಒಮ್ಮತವಾಗಿ ನಡೆಸ್ತಾ ಇದ್ದೀವಿ ಸರ್. ಮಾಕಮ್ಮ ರೈತ ಉತ್ಪಾದಕ ಕಂಪನಿ ಅಲ್ವಾ? ಹೌದು. ಇದರಲ್ಲಿ ನಿಮಗೆ ಬೇಕಾದಂತಹ ಪದಾರ್ಥಗಳನ್ನೆಲ್ಲ ಈಗ ಅವರು ಮಾರ್ತಾ ಇದ್ದಾರೆ. ಹೌದು, ಮಾರ್ತಾ ಇದ್ದಾರೆ. ಅದು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ನಿಮಗೆ 50 ರೂಪಾಯಿ ಕಡಿಮೆ ದರದಲ್ಲೂ ಸಿಗ್ತಾ ಇದೆ. ನಿಮಗೆ ಅನುಕೂಲ ಆಗಿದೆ. ಹೌದು. ಇದಲ್ದಲೇ ನಿಮಗೆ ಬೇಕಾಗಿರೋ ಬೇರೆ ಉತ್ಪನ್ನಗಳು, ನಿಮ್ಮ ಮನೆಗೆ ಬೇಕಾಗಿರೋದು, ಈ ಸೋಪ್ ಇರ್ಬೋದು, ಮತ್ತೊಂದು ಮಗದೊಂದು, ಆ ಥರದ್ದನ್ನು ಮಾರ್ತಾರೆ ನಿಮ್ಮ ಕಂಪ್ನಿಯಲ್ಲಿ? ಇನ್ನೂ ಮಾರಾಟ ಮಾಡಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿದೆ ಒಂದು ಸಾರಿ. ಇದನ್ನೆಲ್ಲ ನಾವು ಏನು ಪ್ರತಿಯೊಂದು ಪದಾರ್ಥನೂ ಇಲ್ಲಿ ಮಾರಾಟ ಮಾಡಬೇಕು. ಬೇರೆ ಏನಿಲ್ಲ, ನಮ್ಮ ಷೇರುದಾರಗಳೇ ಇದು ಮಾಡಿದ್ರು ನಮ್ಮ ಏನು ಲಾಭಾಂಶ ಇದೆ ಅದು ನಮ್ಮ ಕಂಪ್ನಿಗೆ ಉಳಿತೆ. ಅದು ನಮ್ಮ ಕಂಪ್ನಿಗೆ ಉಳಿತು ಅಂದರೆ ಅದು ನಿಮ್ಮೆಲ್ಲರದು ಆಗುತ್ತೆ ಅಂತ ಒಂದು ಚರ್ಚೆ ಆಗಿದೆ. ಈಗ ಶಿವಮಲ್ಲ ಅವರೇ, ಒಂದು ಕಂಪನಿ ಅಂದರೆ ಅದು ಷೇರುದಾರರ ಮೇಲೆ ನಿಂತಿರುತ್ತೆ. ಹೌದು ಸರ್. ಅಂದರೆ ಷೇರುದಾರರು ಸಂಪೂರ್ಣವಾಗಿ ಕಂಪನಿಗೆ ಸಹಕರಿಸಬೇಕು. ಹೌದು. ಈಗ ನಿಮ್ಮ ಜವಾಬ್ದಾರಿ ಏನಿದೆ ನಿಮ್ಮ ಕಂಪನಿ ಅಭಿವೃದ್ಧಿಯಲ್ಲಿ ಅಂತ ನಿಮ್ಗನ್ಸುತ್ತೆ? ಸರ್, ನನ್ನ ಜವಾಬ್ದಾರಿ ಏನಪ್ಪ ಅಂದರೆ, ನನ್ನ ಕಂಪ್ನಿ ಒಂದು ಉನ್ನತ ಮಟ್ಟಕ್ಕೆ ಏರಬೇಕು ಅಂದರೆ ನಾನು ಒಬ್ಬನಲ್ಲ, ನಮ್ಮೆಲ್ಲರ ನಾವು ಏನು ಸೇರಿದಾರ ಎಲ್ಲರದು ಇದೆ. ಏನು ಯಾವುದೇ ಒಂದು ಪದಾರ್ಥನ ನಾವು ಒಬ್ಬ ದಲ್ಲಾಳಿ ಹತ್ರ ತಗೊಳ್ಳೋಕ್ಕೂ, ನಮ್ಮ ಕಂಪ್ನಿಲೇ ತಗೋ ಹೋಗೋಕ್ಕೂ ಬೇಕಾದಷ್ಟು ಇದಿದೆ ಒಂದು. ಆಮೇಲೆ ನಮ್ಮ ಪದಾರ್ಥಗಳನ್ನ ಮೊದಲು ಹೇಳ್ದಂಗೆ ಬೆಳೆದಂಥ ಪದಾರ್ಥನ
ಇಲ್ಲಿ ಕೊಡೋದಾಗಿರ್ಬೋದು, ತರಿಸ್ಕೊಳ್ಳೋದಾಗಿರ್ಬೋದು. ಮತ್ತು ನನಗೆ ಬೇಕಾಗಿರ್ತಕ್ಕಂಥದ್ದೊಂದು ನನಗೆ ತಿಳಿದಂತೆ ಇದನ್ನು ಅವ್ರ ಮುಂದೆ ಕೂತು ಚರ್ಚೆ ಮಾಡಿ ನಾವು ಹಿಂಗೆಲ್ಲ ಮಾಡ್ಬೋದಲ್ವಾ. ಯಾವ ರೀತಿ ಈಗ ನೀವು ಹೇಳಿದ್ರಿ ಏನು ನಮ್ಮ ಪ್ರತಿ ಒಂದು ಮನೆಗೂ ಬೇಕಾಗಿರ್ತಕ್ಕಂಥ ಏನು ವಸ್ತುಗಳು ಅವನ್ನೆಲ್ಲ ಇಲ್ಲಿ ನಾವು ಮಾಡ್ಬೋದಲ್ವಾ ಅನ್ನೋದನ್ನು ನಾವು ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಮುಂದೆ ಯಾಕೆ ಮಾಡಬೇಕು ಅಂತ ಒಂದು ಇತ್ಯರ್ಥ ಮಾಡಿದ್ದೀವಿ. ಮನುಷ್ಯನ ಸ್ವಭಾವ ಹೇಗಿರುತ್ತೆ ಶಿವಮಲ್ಲ ಅವರೇ ಅಂದರೆ, ಈಗ ಮಾರುಕಟ್ಟೆನಲ್ಲಿ ಯಾವುದೋ ಒಂದು ವಸ್ತುವಿನ ಬೆಲೆ 90 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ. ಹೌದು ಸರ್. ನಿಮ್ಮ ಕಂಪ್ನಿಯವರು ಅದನ್ನು 85 ರೂಪಾಯಿ ಕೊಡ್ತಿದ್ದಾರೆ. ಖಂಡಿತ. ನಾಳೆ ದಿವಸ ವ್ಯಾಪಾರಿನೂ ಬದುಕಬೇಕು ಅಂತ ಅದನ್ನು 80 ರೂಪಾಯಿಗೆ ಮಾರ್ತಾರೆ ಅಂತ ಇಟ್ಕೊಳ್ಳಿ. ಹೌದು. ಆಗ ನೀವು ನಿಮ್ಮ ಕಂಪ್ನಿನಲ್ಲಿ ಖರೀದಿ ಮಾಡ್ತೀರೋ ಅವ್ರ ಹತ್ರ ಖರೀದಿ ಮಾಡ್ತೀರೋ? ಸರ್ ನಮ್ಮ ಕಂಪ್ನಿಲೇ ಮಾಡಬೇಕು. ಏಕೆ? ಈಗ ಯಾಕೆ ಅಂತ ಹೇಳಿದ್ರೆ ಅದು 5 ರೂಪಾಯಿ ನನಗೆ ಹೋಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಅಲ್ವಾ ಸರ್. 5 ರೂಪಾಯಿ ಎಲ್ಗೂ ಹೋಗಲ್ಲ, ಅದು ನನ್ನ ಅಕೌಂಟ್ಲಿ ಇರುತ್ತೆ. ಅದು ಹೇಗೆ? ಏಕೆಂದರೆ ನಾನು ಒಬ್ಬ ಷೇರ್ದಾರ, ನಾಳೆ ಅಲ್ಲಿ ಬರ್ತಕ್ಕಂಥ ಲಾಭಾಂಶ ಎಲ್ಲೋಗಿರುತ್ತೆ ನನಗೆ ವಾಪಸ್ ಬರುತ್ತೆ. ಯಥೇಚ್ಛವಾಗಿ ನಮ್ಮ ಕಂಪ್ನಿ ಉನ್ನತ ಮಟ್ಟಕ್ಕೆ ಹೋದಾಗ ಲಾಭಾಂಶ ಇದ್ದಾಗ ಯಾರು ಕೊಡ್ತಾರೆ ಕಂಪ್ನಿ? ಸರಿ, ಒಳ್ಳೆ ವಿಚಾರ. ಈಗ ನಿಮ್ಮ ಕಂಪ್ನಿ ಎಷ್ಟು ವಹಿವಾಟು ನಡೆಸ್ತಿದೆ ಅಂತ ಏನಾದ್ರು ಗೊತ್ತಾ ನಿಮಗೆ? ಎಷ್ಟು ಕೋಟಿ ಬಿಸ್ನೆಸ್ ಮಾಡ್ತಿದ್ದಾರೆ ನಿಮ್ಮ ಕಂಪ್ನಿಯವರು? ಎಷ್ಟು ಲಕ್ಷ ಮಾಡ್ತಿದ್ದಾರೆ? ಅದ್ರ ಬಗ್ಗೆ ಸ್ವಲ್ಪ ಇಲ್ಲ ತಿಳ್ಕೊಂಡಿಲ್ಲ. ಅಂದರೆ ನನಗೆ ಈಗ ಸದ್ಯಕ್ಕೆ ಒಂದು ಷೇರ್ದಾರ ಒಂದು 1000 ಜನ ಇದ್ದೀವಿ, 11 ಲಕ್ಷ ರೂಪಾಯಿ ಇದಿದೆ ಅಂತ ನನಗೆ ಮಾಹಿತಿ ಇದೆ. ಅಂದರೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ರೈತರು ಅಲ್ಲೇ ಈಗ ನಮ್ಮ ಪಕ್ಕದಲ್ಲಿ ಗೊಬ್ಬರದ ಅಂಗಡಿಗಳಿಗೆ ಸ್ವಲ್ಪ ಕಮ್ಮಿ ಆಗ್ತಿದೆ, ವ್ಯಾಪಾರ ಕಮ್ಮಿ ಆಗ್ತಿದೆ. ನೀವು ಷೇರ್ದಾರ ಅಷ್ಟೇ ಅಲ್ಲದೆ ಬೇರೆ ರೈತರಿಗೂ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರ ನಿಮ್ಮ? ಖಂಡಿತ ಮಾಡ್ಕೊಂಡು ಹೋಗ್ತಾರೆ ಸರ್, ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಹೌದು. ಅಂದ್ರೆ ಅವ್ರಿಗೂ ಅನುಕೂಲ. ಹೌದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಿಮ್ಮ ಊರಲ್ಲಿ ಇನ್ನೂ ಷೇರ್ದಾರ ಆಗೋದಕ್ಕೆ ಅರ್ಹತೆ ಇರುವಂತ ರೈತರು ಇದ್ದಾರೆ ಸರ್. ಈಗಲೂ ಷೇರ್ದಾರ ಆಗಿದ್ದಾರೆ, ಇನ್ನೂ ಮುಂದಕ್ಕೂ ಆಗ್ಬೋದು. ಈಗ ನಾವು ಸರ್ ಯಾರೇ ಆಗಲಿ ಫಸ್ಟೇ ಹೋಗೋಕ್ಕೆ ಹಿಂದಿರುಗ್ತಾರೆ, ಏನಾಗುತ್ತೋ ಎತ್ತೋ ಅಂತಾರೆ. ಆದರೆ ನಾವು ಒಂದು ಒಳ್ಳೆ ರೀತಿಲಿ ಕಂಪ್ನಿನ ತಗೊಂಡು ಹೋದಾಗ ಒಂದು ಎಲ್ಲಪ್ಪ ಇದಾಗದಾಗ ಅವರು ಮಂತಷ್ಟು ಜನ ನಾವು ಸೇರ್ಕಡ್ತೀವಿ ಅಂತ ಬರ್ಬೋದು ಮುಂದೆ. ನಮಗೂ ಅನುಕೂಲ ಆಗುತ್ತೆ. ನಾವು ಯಾಕೆ ಅವನು ಕೊಡೋ ಒಬ್ಬನ ಯಾಕೆ ಬೆಳೆಸಬೇಕು? ನಾವು 10 ಜನ ಇದ್ದಾಗ ಸಾವಿರಾರು ಜನ. ನೀವು ನಿಮ್ಮ ಊರಿನಲ್ಲಿ ಬೇರೆಯವ್ರ ಜೊತೆ ಎಲ್ಲ ಮಾತಾಡ್ತಿರ್ತೀರ? ಖಂಡಿತ ಮಾತಾಡ್ತೀನಿ. ಕಂಪನಿ ಇದೆ, ನಾನು ಶೇರ್ ಹಾಕಿದ್ದೀನಿ, ಅನುಕೂಲ ಆಗ್ತಿದೆ, ನೀವು ಶೇರ್ ತಗೊಳ್ಳಿ. ನಾನು ಎಷ್ಟೋ ಜನಕ್ಕೆ ಗೊಬ್ಬರಕ್ಕೆ ಬರ್ತಾರೆ, ಅಗ್ರಕ್ಕೆ ಹೋಗಿ ನಾನು ಫೋನ್ ಮಾಡಿಕೊಡ್ತೀನಿ, ನೋಡಿ ಇಂಥವ್ರು ಬರ್ತಾರೆ ಗೊಬ್ಬರ ಕೊಡಿ ಅವ್ರಿಗೆ ಅಂತ ಹೇಳಿ ಕಳಿಸ್ತೀನಿ. ನಮಗೆ ಬೇಕಾದವರೆಲ್ಲ ಜಾಸ್ತಿ ನನ್ನನ್ನೇ ಕೇಳೋದು. ಅವರು ಇವ್ರಿಗಾದ್ರೆ ಗೊತ್ತಿರುತ್ತೆ, ತಡಪ ಎಲ್ಲಿ ಸಿಕ್ಕಿದ್ದು ನೋಡು ಗೊಬ್ಬರ ಅಂತಾರೆ. ಫಸ್ಟು ನಮ್ಮ ಅಲ್ಲಿಗೆ ಹೋಗಿ ಈ ಥರ ಬರ್ತಾರೆ ಗೊಬ್ಬರ ಕೊಟ್ಟು ಕಳಿಸಿ ಅಂತ ಹೇಳ್ತೀನಿ. ರೈತರೇ ಈ ತರಹದ ಕಂಪ್ನಿ ಕಟ್ಟಿ ಬೆಳೆಸಿ ಅದನ್ನು ಲಾಭದಾಯಕವಾಗಿ ನಡೆಸೋದು ಕಷ್ಟ ಅನಿಸುತ್ತೋ ಸುಲಭ ಅನಿಸುತ್ತೋ? ಸರ್, ಒಂದು ಥರದಲ್ಲಿ ಕಷ್ಟ ಆದ್ರೂ ರೈತರು ಅರ್ಥ ಮಾಡ್ಕೋಬೇಕು. ಅದನ್ನು ರೈತರು ಅರ್ಥ ಮಾಡ್ಕೊಂಡು ಅದನ್ನು ಒಮ್ಮತ್ತಿಂದ ಬೆಳೆಸಿದಾಗ ಅದೇನು ಕಷ್ಟ ಆಗಲ್ಲ. ಅಭಿವೃದ್ಧಿ ಆಗುತ್ತೆ, 100% ಅಭಿವೃದ್ಧಿ ಆಗುತ್ತೆ. ಒಮ್ಮತ್ತಿರಬೇಕು. ನೀವು ಲಾಗಾಯತಿಂದ ಒಂದೇ ಬೆಳೆ ಬೆಳ್ಕೊಂಡ್ ಬರ್ತಿದ್ದೀರಲ್ಲ, ನಿಮಗೆ ಬೆಳೆ ಬದಲಾಯಿಸಬೇಕು ಅಂತ ಅನಿಸಿಲ್ವಾ? ಖಂಡಿತ ಅನಿಸ್ತಾ ಇದೆ ಸರ್. ಏನು ಮಾಡಬೇಕು ಅಂತೀರಿ ಮುಂದೆ? ಸರ್, ನಮ್ಮಲ್ಲಿ ಈಗ ನಾನು ಒಂದು ಇದಕ್ಕೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಒಂದು ಬಾಳೆ ಸಸಿ ನೆಡೋಕ್ಕೆ ಒಂದು ಎಕರೆ ಕೊಟ್ಟಿದ್ದೀನಿ. ಹೌದಾ? ಬಾಳೆ ಒಳಕ್ಕೆ ಕಲ್ಲಂಗಡಿ ಬೆಳಿಬೇಕು ಅನ್ಸುತ್ತೆ ಆಮೇಲೆ ನಮ್ಗೆ. ಹೌದು, ಈಗ ಸದ್ಯಕ್ಕೆ ಅದಕ್ಕೆ ಇದು ಮಾಡಿದ್ದೀನಿ. ಈಗ ನೆಕ್ಸ್ಟು ನವಂಬರಲ್ಲೋ ಬಾಳೆ ಜೊತೆಗೆ ಕಲ್ಲಂಗಡಿ ಹಾಕ್ಬೇಕು ಅನಿಸ್ತದೆ, ಹಾಕ್ತಿದ್ದೀನಿ. ಹಣ್ಣಿನ ಬೆಳೆಗಳನ್ನೇನು ಬೆಳಿಬೇಕು ಅನ್ಸಲ್ವಾ ಸರ್? ಹಾಕಿ ಒಂದು 3-4 ಸರಿ ಟೊಮೊಟೊ ಹಾಕಿ ಉಳ್ಗೆಲ್ಸ ಮಾಡಿಬಿಟ್ವಿ. ಅದು ತರಕಾರಿ ಆಯಿತು. ಈಗ ಸೀಬೆ, ಮಾವು, ಸಪೋಟ ಸರ್ ಒಂದೊಂದು ಗಿಡ ಹಾಕಿದ್ದೀವಿ ಅಷ್ಟೇ. ಮಾವು, ಹೌದು ಖಂಡಿತ. ಯಾವುದು ಮೋಸಂಬಿ ಒಂದು ಗಿಡ ಹಾಕಿದ್ದೀವಿ, ಅದು ಬಿಡುತ್ತೆ. ಒಂದು ಸರಿಕೆ ಒಂದು 50 ಹಣ್ಣು ಬಿಡುತ್ತೆ. ಮೋಸಂಬಿನೂ ಹಾಕಿದ್ದೀರಾ? ಹೌದು. ಇದು ಮಾವಿನ ಸಸಿ ಇದೆ, ಅವು ಒಂದು 2-3 ಇವೆ. ನೇರಳೆ ಗಿಡ ಇದೆ. ಓಕೆ. ಜಾನುವಾರುಗಳನ್ನ ಏನು ಇಟ್ಕೊಂಡಿದ್ರಿ ಮನೆಯಲ್ಲೇ? 4 ಮರಿ ಇವೆ, ಒಂದು 4 ಹಸು ಇವೆ. ಹೌದಾ? ಹೌದು. ಗೊಬ್ಬರ ನಿಮ್ಮದೇ ಆಗುತ್ತೆ? ಹೌದು. ಸಂತೃಪ್ತವಾಗಿದ್ದೀರಿ? ಹೌದು ಸರ್. ಆದರೂ ನನಗೆ ಸಂತೃಪ್ತಿ ಅಂದರೆ ರೈತರ ಜೀವನ ಕಷ್ಟ ಜೀವನ, ಕಣ್ಣೀರಿನ ಜೀವನ. ಯಾಕೆಂದರೆ ಸರ್ ಎಷ್ಟು 12 ಗಂಟೆ ಕೊಡ್ತಾನೆ. ಅಲ್ಲ, ಅದೆಲ್ಲ ಹೇಳಿದ್ರಿ, ಆದರೂ ನೆಮ್ಮದಿಯಾಗಿದ್ದೀರಾ? ನೆಮ್ಮದಿ ಅನ್ನೋದೇ ಇಲ್ಲ ಸರ್, ಖಂಡಿತ ನೆಮ್ಮದಿ ಇಲ್ಲ. ರೈತರ ಜೀವನ ಖಂಡಿತ ನೆಮ್ಮದಿಯಾದ ಜೀವನ ಅಲ್ಲ ಅಂತ ನನ್ನ ಅನಿಸಿಕೆ. ಆಯಿತು ಶಿವಮಲ್ಲ ಅವರೇ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಸರ್ ಹೇಳ್ತೀನಿ ಸರ್, ದಯಮಾಡಿ ಹೇಳಿ. 8711882993. ಇನ್ನೊಂದು ಸರಿ ಹೇಳ್ತೀರಾ? ಹೇಳ್ತೀನಿ ಸರ್, 871194882993.
8293. ನಿಧಾನವಾಗಿ ಇನ್ನೊಂದು ಸರಿ ಹೇಳ್ಬಿಡಿ. 8 7 1 1 9 4 8 2 9 3. ಒಳ್ಳೆಯದು ಶಿವಮಲ್ಲು ಅವರೇ, ನಿಮ್ಮ ಕರಬೂಜ ಹಣ್ಣಿನ ಬೇಸಾಯ ಮತ್ತು ಮಾಕಮ್ಮ ರೈತ ಉತ್ಪಾದಕ ಕಂಪನಿಯಿಂದ ಷೇರುದಾರರಾಗಿ ನಿಮಗೆ ಆಗಿರುವಂತಹ ಅನುಕೂಲಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ಒಳ್ಳೆಯದಾಗಲಿ, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಇದುವರೆಗೆ ಕರಬೂಜ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಆಗರ ಗ್ರಾಮದ ಮಾಕಮ್ಮ ರೈತ ಉತ್ಪಾದಕ ಕಂಪನಿಯ ಶಿವಮಲ್ಲು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಚಿಯಾ ಹಾಗೂ ಬೇಳೆಕಾಳು ಬೆಳೆಗಳ ಮಾರಾಟವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ತಿಲಕವಾಡಿ ಗ್ರಾಮದ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಪಿ ಶಿವಣ್ಣ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಆರ್ಮುಗಂ ಅವರೊಂದಿಗೆ ಸಂವಾದವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.